पराशरसु सत्यवती हृदय नंदनो व्यासः यस्य आस्य कमलगदितं वाङ्मयमृतं जगत्ति भुजगभुगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् भवदवोष्णेन तातप्यमानान् भुवि परं नाथमपरेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोन्मयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि. ನನ್ನ ಅಧ್ಯಾತ್ಮ ಬಂಧುಗಳೇ, ಜಡಭರತ ಎಲ್ಲ ವಿಷಯವನ್ನು ವಿವರಿಸಿ ಕೊನೆಯದಾಗಿ ಭಗವಂತನ ಸ್ವರೂಪದ ಚಿಂತನೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದನ್ನು ನಾವು ನಿನ್ನೆ ಅದನ್ನು ಪ್ರಾರಂಭಿಸಿದ್ದೆವು. ಜ್ಞಾನಂ ವಿಶುದ್ಧಂ ಪರಮಾರ್ಥಂ ಏಕಂ ಅನಂತರಂ ನಾನಂದಮಹಿ ಬ್ರಹ್ಮ ಸತ್ಯಂ. ತೈತ್ತಿರೀಯ ಆರಣ್ಯಕದಲ್ಲಿ ಅಥವಾ ನಾರಾಯಣ ಅನುವಾಕದಲ್ಲಿ ಈ ಮಾತು ಬರುತ್ತೆ. ತದೇವರ್ತಂ ತದು ಸತ್ಯಮಾಹುಹು ತದೇವ ಬ್ರಹ್ಮ ಪರಮಂತವೀನಾಂ. ಅದನ್ನೇ ಬ್ರಹ್ಮ ಸತ್ಯ ಅಂತ. ಯಾವುದು ಸತ್ಯವೋ ಅದೇ ಬ್ರಹ್ಮ. ಅದನ್ನು ಶಾಸ್ತ್ರದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಸತ್ಯ ಶಬ್ದದಿಂದ ಕರೀತಾರೆ, ಋತ ಶಬ್ದದಿಂದ ಕರೀತಾರೆ. ಋತಂ ಸತ್ಯಂ ಪರಂ ಬ್ರಹ್ಮ ಋತ ಶಬ್ದದಿಂದಲೂ ಕರೀತಾರೆ, ಸತ್ಯ ಶಬ್ದದಿಂದಲೂ ಕರೀತಾರೆ. ಅದು ಭಗವಂತ. ಋತ ಮತ್ತು ಸತ್ಯ ಒಂದೇ ವ್ಯತ್ಯಾಸ. ಭಗವಂತನನ್ನು ಋತ ಅಂತಲೂ ಕರೀತಾರೆ, ಭಗವಂತನ ಸತ್ಯ ಅಂತಲೂ ಕರೀತಾರೆ. ನೀವು ಡಿಕ್ಷನರಿ ನೋಡಿದರೆ ಋತ ಮತ್ತು ಸತ್ಯ ಅನ್ನೋದಕ್ಕೆ ಸುಮಾರಾಗಿ ಒಂದೇ ವ್ಯತ್ಯಾಸ. ಆದರೆ ಈ ಶಬ್ದಕ್ಕೆ ಮೂಲಭೂತವಾದಂತಹ ಅರ್ಥ ವ್ಯತ್ಯಾಸ ಇದೆ. ಋತ ಅಂತಂದರೆ ಒಂದು ವಸ್ತುವಿನ ಯಥಾರ್ಥವಾದ ಜ್ಞಾನ. ಭಗವಂತ ಜ್ಞಾನ ಸ್ವರೂಪ ಆದ್ದರಿಂದ ಒಂದು ಋತ. ಋತಂ ಯಥಾರ್ಥ ವಿಜ್ಞಾನಂ. ಸತ್ಯ ಅಂತಂದರೆ ನಾವು ಯಾವುದು ಸತ್ಯವನ್ನು ತಿಳಿದಿದ್ದೇವಲ್ಲ ಅದನ್ನು ಆಚರಣೆಗೆ ತರುವುದು. ನಾವು ತಿಳಿದ ಋತವನ್ನು ಯಥಾರ್ಥ ಜ್ಞಾನದಂತೆ ನುಡಿ ಮತ್ತು ನಡೆ ಎನ್ನುವುದು ಸತ್ಯ. ಸತ್ಯ ಅಂದರೆ ಯಥಾರ್ಥದ ಅರಿವಿನಗೆ ಅನುಗುಣವಾದ ನಡೆ ಮತ್ತು ನುಡಿ ಕ್ರಿಯೆ. ಸತ್ಯಂ ತತ್ಪೂರ್ವಿಕ ಕೃತಿ ಅಂತ. ನಮ್ಮ ನಡೆ ನುಡಿಯಲ್ಲಿ ನಮ್ಮ ಯಥಾರ್ಥ ಅನ್ನೋದು ಪ್ರತಿಫಲಿಸಿದಾಗ ಅದು ಸತ್ಯ ಆಗುತ್ತೆ. ಹಾಗಾಗಿ ಭಗವಂತ ಯಥಾರ್ಥ ಜ್ಞಾನ ರೂಪನೂ ಹೌದು, ಯಥಾರ್ಥ ಕ್ರಿಯಾರೂಪನೂ ಹೌದು. ಅದರಿಂದ ಅವನನ್ನು ಋತ ಮತ್ತು ಸತ್ಯ ಎರಡನೆಂದು ಕರೀತಾರೆ ಅಂತ ನಾರಾಯಣ ಉಪನಿಷತ್ತು ಹೇಳಿದ್ದು. ತದೇವರ್ತಂ ತದು ಸತ್ಯಮಾಹುಹು ತದೇವ ಬ್ರಹ್ಮ ಪರಮಂ ಕವೀನಾಂ. ಅದನ್ನೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದನ್ನೇ ಅನಂತರಂ ನವಹಿ ಬ್ರಹ್ಮ ಸತ್ಯಂ. ಆ ಭಗವಂತನನ್ನು ಎಲ್ಲಿ ನಾವು ಚಿಂತನೆ ಮಾಡಬೇಕು? ಎಲ್ಲ ಕಡೆ ಇದ್ದಾನೆ, ಅದು ಬೇರೆ ವಿಷಯ. ಆದರೆ ಎಲ್ಲ ಕಡೆ ಇದ್ದ ಭಗವಂತನನ್ನು ನಾವು ಚಿಂತನೆ ಮಾಡುವುದಲ್ಲ. ಎಲ್ಲೋ ಒಂದು ಕಡೆ ಭಗವಂತನ ಚಿಂತನೆ ಮಾಡಬೇಕಾಗ ಸಾಮಾನ್ಯ ಒಂದು ಮನೆಯಲ್ಲಿ ಒಂದು ಪ್ರತಿಮೆ ಇಟ್ಟಿರ್ತಾರೆ. ಅವರಿಗೆ ದೇವರು ಕಾಣೋದು ಆ ಪ್ರತಿಮೆಯಲ್ಲಿ ಮಾತ್ರ, ಮತ್ತೆ ಎಲ್ಲಿಯೂ ಕಾಣೋದು. ಅದು ಪ್ರತಿಮಾಸು ಅಪ್ರಬುದ್ಧಾನ ಅಂತ ಹೇಳಿದ್ರು ಭಾಗವತದಲ್ಲಿ. ಪ್ರಬುದ್ಧತೆ ಇರದೇ ಇದ್ದವರು ಪೆದ್ದರಿಗೆ ಪ್ರತಿಮೆಯಲ್ಲಿ ಮಾತ್ರ ದೇವರು ಕಾಣ್ತಾರೆ, ಬೇರೆ ಕಡೆ ಕಾಣೋಲ್ಲ. ಪ್ರತಿಮೆಯಲ್ಲಿ ಕಾಣುವುದು ಪೆದ್ದತನ ಅಲ್ಲ, ಪ್ರತಿಮೆಯಲ್ಲಿ ಮಾತ್ರ ಕಾಣುವುದು ಪೆದ್ದತನ. ಬೇರೆ ಕಡೆ ದೇವರೇ ಕಾಣೋಲ್ಲ, ಪ್ರತಿಮೆ ಇದ್ದರೆ ಮಾತ್ರ ದೇವರು. ಹಾಗಾಗಿ ಅವರಿಗೆ ದೇವರು ಅಂದರೆ ಕೃಷ್ಣಾಜಿನದ ಮಡಿಪೆಟ್ಟಿಗೆಯಲ್ಲಿ ಕಟ್ಟಿ ಬೀಗ ಹಾಕಿ ಒಳಗಿಡುವಂಥ ಒಂದು ವಸ್ತು. ಅದು ಹೊರೆಯೆಲ್ಲ ಇರಲಿ, ಮೈಲಿಗೆ ಆಗುತ್ತೆ ಹೊರಗಿದ್ದು.
ಇದು ಆದರೆ ನಿಜವಾದ ಜ್ಞಾನಿ ಎಲ್ಲಿ ಭಗವಂತನನ್ನು ಚಿತ್ರಣ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ ವಾಸುದೇವಂ ಕವಯೋ ವದಂತಿ. ಪ್ರತ್ಯಕ್ ಅಂತರ್ಯಾಮಿ ಪ್ರತ್ಯಗಾತ್ಮ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಛತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂತ ಕಠೋಪನಿಷತ್ ಹೇಳುತ್ತೆ. ಕಶ್ಚಿತ್ ಧೀರ, ಯಾರೋ ಒಬ್ಬ ಗಟ್ಟಿಗ, ತುಂಬ ಧೀರ ಅಂದರೆ ಅವನು ಜ್ಞಾನಿ ಇರಬೇಕು, ಆಮೇಲೆ ಅಷ್ಟು ಗಟ್ಟಿ ಇರಬೇಕು, ಅವನು ಶೇಕ ಆಗಬಾರ್ದು. ಅದಕ್ಕೆ ಧೀರ ಅನ್ನೋದಕ್ಕೆ ಸರಿಯಾದ ಕನ್ನಡ ಶಬ್ದ ಗಟ್ಟಿಗ. ಅವನು ತುಂಬ ಗಟ್ಟಿ, ಗಟ್ಟಿಗ ಅನ್ನೋ ತಿಳಿದವರು. ಗಟ್ಟಿಗ ಅನ್ನೋ ಶಬ್ದಕ್ಕೆ ಜ್ಞಾನಿ ಮತ್ತು ಅಚಲವಾದಂತಹ ಧೈರ್ಯ ಇರುವಂತ ಅರ್ಥ ಉಂಟಲ್ಲ, ಅದೇ ಶಬ್ದ ಸಂಸ್ಕೃತದಲ್ಲಿ ಧೀರ. ಧೀರ ಅನ್ನೋದಕ್ಕೆ ಕನ್ನಡದ ಪ್ರತಿ ಶಬ್ದ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್. ಧೀರ ಗಟ್ಟಿಗ. ಗಟ್ಟಿಗನಾದವ ಅವನು ಪ್ರತ್ಯಗಾತ್ಮಾನವೈಕ್ಷತ, ಅವನು ಒಳಗಿರತಕ್ಕಂಥ ಅಂತರ್ಯಾಮಿಯನ್ನು ಕಾಣ್ತಾನೆ. ಹೇಗೆ ಕಂಡ? ಕಠೋಪನಿಷತ್ ಹೇಳುತ್ತೆ ಆವೃತ್ತ ಚಕ್ಷು, ಅವನು ಕಣ್ಮುಚ್ಚಿ ನೋಡಿದ, ಅದರಲ್ಲಿ ಒಳಗಿದ್ದದ್ದು ಕಂಡಿತು. ನಾವೆಲ್ಲ ಕಣ್ಣು ತೆರೆದು ನೋಡ್ತೇವೆ, ಇದರಿದ್ದದ್ದು ಮಾತ್ರ ಕಾಣೋದು. ಕಣ್ಣು ತೆರೆದು ನೋಡಿದರೆ ಒಳಗಿದ್ದದ್ದು ಕಾಣುವುದಿಲ್ಲ. ಅದರಿಂದ ಮೊದಲು ಒಳಗಣ್ಣು ತೆರೀಬೇಕು. ಭಗವಂತನನ್ನ ಧ್ಯಾನ ಮಾಡಬೇಕಾಗಿದ್ದರೆ ಒಳಗಣ್ಣು ತೆರೀಬೇಕು. ಅದಕ್ಕೆ ಸ್ವಿಚ್ಚೇ ಗೊತ್ತಿಲ್ಲ ನಮಗೆ, ತೆರೆದು ಹೇಗೆ ನಮಗೆ ಒಳಗಣ್ಣು ಉಂಟು ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆ. ಇದ್ರೂ ಅದನ್ನು ಓಪನ್ ಮಾಡೋ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದಕ್ಕಂದ್ರು ಉಪನಿಷತ್ನಲ್ಲಿ ಯಮ ಹೇಳಿದ ನಚಿಕೇತನ ಆವೃತ್ತ ಚಕ್ಷು ಅಂತ. ಈ ಹೊರಗಣ್ಣನ್ನು ಆಫ್ ಮಾಡುವ, ಅದೇ ಒಳಗಣ್ಣನ್ನು ಆನ್ ಮಾಡುವ ಸ್ವಿಚ್. ಹೊರಗಣ್ಣನ್ನು ಮುಚ್ಚಿ ನೀನು ನೋಡ್ಲಿಕ್ಕೆ ಹೋದರೆ ಒಳಗಿಂದ ಕಾಣುತ್ತೆ. ಸೊ ಆವೃತ್ತ ಚಕ್ಷು ಅಂತ. ಹೊರಗಣ್ಣನ್ನು ಮುಚ್ಚಿ ಆವೃತ್ತ ಮುಚ್ಚಿ ಬಿಡೋದು. ಹೊರಗಣ್ಣನ್ನು ಮುಚ್ಚಿದರೆ ಹೊರಗಣ್ಣು ಒಳಗಿಂದ ಕೆಲಸ ಮಾಡಿ ಪ್ರಾರಂಭ ಮಾಡೋದು. ಆ ಒಳಗಣ್ಣಿಗೆ ಕಾಣತಕ್ಕಂಥ ಭಗವಂತನ ಪ್ರತೀಕ ಉಂಟಲ್ಲ, ಅದು ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮ ಅಂದರೆ ನಿನ್ನ ಒಳಗೆ ಅಂತರ್ಯಾಮಿಯಾಗಿರುವಂಥದ್ದು, ಹೊರಗೆ ಕಾಣುವಂಥದ್ದಲ್ಲ. ಪ್ರತ್ಯೇಗಾತ್ಮ ಅದನ್ನೇ ಪ್ರತ್ಯೇಕ. ಇಲ್ಲಿಯೂ ಎರಡು ಥರ ಇದೆ. ಒಳಗೆ ಕಾಣುವುದರಲ್ಲಿ ಎರಡು ಬಗೆ ಇದೆ. ನೀವು ಒಳಗಿನಿಂದ ಕಣ್ಮುಚ್ಚಿ ಒಂದು ರೀತಿ ಕಾನ್ಸಂಟ್ರೇಟ್ ಮಾಡಿದರೆ ನಾವು ಬಯಸಿದಂಥ ಒಂದು ಭಗವಂತನ ರೂಪ ಒಳಗಿಂದ ಕಾಣುತ್ತೆ. ಕೃಷ್ಣನನ್ನು ನೋಡಬೇಕು ಅಂತ ಯೋಚನೆ ಮಾಡಿದರೆ ಕೊಳಲು ಹಿಡ್ಕೊಂಡ ಕೃಷ್ಣ ಅಲ್ಲ, ಇನ್ಯಾವುದು ಒಂದು ರಾಮನನ್ನು ಕಾಣಬೇಕು. ಎಲ್ಲಕ್ಕಿಂತ ಸುಲಭ ಕಾಣದ್ದನ್ನು ಕಾಣೋದು ಬಹಳ ಕಷ್ಟ. ಕೃಷ್ಣನನ್ನು ಕಂಡಿಲ್ಲ ನಮ್ಮ ಮನಸ್ಸು, ರಾಮನನ್ನು ಕಂಡಿಲ್ಲ, ಅದನ್ನ ನೋಡು ಅಂದ್ರೆ ನೋಡೋಣ ಗೊತ್ತಿಲ್ಲ ಅನ್ನತ್ತೆ. ಅದಕ್ಕೇನು ಮಾಡಿದ್ರು ಹಿಂದಿನವರು? ಗಾಯತ್ರಿ ಜಪ ಮಾಡೋದು. ಯಾಕೆಂದ್ರೆ ಅದರಲ್ಲಿ ಏನು ನೋಡಬೇಕು ಅಂದರೆ ಸೂರ್ಯನಾರಾಯಣನನ್ನು ನೋಡೋದು. ನಾರಾಯಣನ ನೋಡಿದ್ದು ಸೂರ್ಯನ ನೋಡ್ಲಿಕ್ಕಾಗುತ್ತೆ. ಸೊ ಕಣ್ಮುಚ್ಚಿ ಸೂರ್ಯನನ್ನು ನೋಡಿದರೆ ಸಣ್ಣ ಮಕ್ಕಳಿಗೂ ಕಾಣುತ್ತೆ. ಆ ಸೂರ್ಯನಲ್ಲಿ ನಾರಾಯಣ ಇದ್ದ ಅಂತ ತಿಳ್ಕೊಂಡು ಜಪ ಮಾಡೋದು. ಮತ್ತೆ ಕ್ರಮೇಣ ಮತ್ತೆ ನಾರಾಯಣ ಕಾಣ್ತಾನೆ, ಮೊದಲು ಸೂರ್ಯ ಮಾತ್ರ ಕಾಣೋದು. ಹಾಗೆ ಯಾವುದನ್ನು ಕಂಡಿದ್ದೀಯೋ ಅದನ್ನೇ ಒಳಗಣ್ಣಿನಿಂದ ನೋಡು, ಮತ್ತು ಅದರಲ್ಲಿ ಭಗವಂತನಿದ್ದಾನೆ ಅಂತ ತಿಳ್ಕೊಂಡು ನೋಡು. ಇಷ್ಟೇ ವ್ಯತ್ಯಾಸ. ನಾವು ಹೊರಗಿನಿಂದ ಇದು ಸಿಮೆಂಟಿನ ಕಾಂಕ್ರೀಟ್ನ ಕಟ್ಟಡ, ಒಳಗಿಂದ ಕಟ್ಟಡದೊಳಗೆ ಭಗವಂತ ಇದ್ದಾನೆ ಕಾಣುವುದೇದೇ ಕಟ್ಟಡ. ಹೊರಗಿನ ಕಟ್ಟಡವೇ ಕಣ್ಮುಚ್ಚಿದಾಗಲೂ ಕಾಣೋದು. ಅದರಲ್ಲಿ ಒಂದು ಚಿನ್ಮಯವಾದಂತಹ ಸ್ವತ್ತನ್ನು ನೋಡೋದು. ಅದು ಪ್ರತ್ಯೇಕ ಒಳಗೆ. ಇದು ಒಂದು ದರ್ಶನ. ಅಂದರೆ ನಾವು ಕಣ್ಮುಚ್ಚಿ ಮನಸ್ಸಿನಲ್ಲಿ ಧ್ಯಾನ ಮಾಡಿದಾಗ ಕಾಣುತ್ತೆ ಒಂದು ರೂಪ. ಕಣ್ಮುಚ್ಚಿ ಅವರಿಗೆಲ್ಲ ಕಾಣುತ್ತೆ ಅಂತಲ್ಲ, ಅಭ್ಯಾಸ ಬೇಕು, ಸ್ವಲ್ಪ ಅಭ್ಯಾಸ ಬೇಕು. ಮತ್ತು ಮನಸ್ಸು ಒನ್ ಪಾಯಿಂಟೆಡ್ ಆಗಬೇಕು. ಕಣ್ಮುಚ್ಚಿದ ಒಳ್ಳೆ ಮನಸ್ಸು ಒನ್ ಪಾಯಿಂಟೆಡ್ ಆಗೋದಿಲ್ಲ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಹಿಂದಿನವರು ಪ್ರಾಣಾಯಾಮ ಮಾಡ್ತಿದ್ರು. ಮೊದಲು ಆಸನ. ಆಸನ ಅಂದರೆ ಚಲಿಸದೆ ಕೂತ್ಕೊಳ್ಳಿ ಕಲಿಯೋದು. ಆ ದೇಹವನ್ನು ಇರೆಕ್ಟಾಗಿ, ಬೆನ್ನಿನ ಕೋಲು, ಸ್ಪೈನಲ್ ಕಾರ್ಡ್ ಅದು ಬೆಂಡಾಗದಂತೆ ನೆಟ್ಟಗೆ ಕೂತ್ಕೊಳ್ಳಿಕ್ಕೆ ಕಲಿಯೋದು, ಅದು ಆಸನ. ಅಂದರೆ ಮೊದಲು ದೇಹ ನಿಶ್ಚಲ ಆಯಿತು. ದೇಹ ನಿಶ್ಚಲ ಆದಮೇಲೆ ಮನಸ್ಸು ನಿಶ್ಚಲ ಆಗಲಿಕ್ಕೆ ಒಂದು ಪ್ರಿಪರೇಷನ್. ಯಾಕೆಂದರೆ ಮನಸ್ಸು ದೇಹದಲ್ಲೇ ಇರೋದಲ್ಲ. ಸೊ ದೇಹ ಹಂದಾಡ್ತಾ ಇದ್ದರೆ ಮನಸ್ಸು ನಿಶ್ಚಲ ಆಗೋದು. ಹಾಗೆ ಮೊದಲು ದೇಹ ನಿಶ್ಚಲ ಆಯಿತು. ಆಮೇಲೆ ಹೇಗೆ ಅಂದರೆ ಒಂದು ಟೇಬಲ್ ಮೇಲೆ
ಹಾಲಿನ ತಟ್ಟೆ ಇಟ್ಟಿದ್ದೇವೆ. ಹಾಲಿನ ತಟ್ಟೆ ಟೇಬಲನ್ನು ಹಾಕಿ ಹಂದಾಡಿಸ್ತಾ ಇದ್ದರೆ ಹಾಲು ಹಂದಾಡೋಲ್ಲ, ಟೇಬಲು ಹಂದಾಡೋಲ್ಲ, ತಟ್ಟೆಗೆ ಹಂದಾಡೋಲ್ಲ. ಈಗ ಹಾಲು ಮನಸ್ಸನ್ನು ಹಾಲು ಸ್ಥಿರ ಆಗಬೇಕಲ್ಲ, ಆಮೇಲೆ ನಿಮ್ಮ ಫ್ಯಾನ್ ಹಾಕಿಬಿಟ್ರೆ ಪುನಃ ಹಾಲು ಆಗ್ತದೆ. ಟೇಬಲ್ ಹಂದಾಡೋಲ್ಲ, ತಟ್ಟೆ ಹಂದಾಡೋಲ್ಲ, ಅಲ್ಲಿ ಹಾಲು ಹಂದಾಡುತ್ತೆ. ಮೇಲೆ ಫ್ಯಾನ್ ಹಾಕಿದ್ದೇವೆ ಅಂದರೆ ಪ್ರಾಣ ನಿರೋಧ ಮಾಡಬೇಕಾದ್ರೆ ಶ್ವಾಸ, ವಾಯು ನಿರೋಧ ಮಾಡೋದು. ಮೇಲೆ ಗಾಳಿ ಹಂದಾಡಿಸಬಾರ್ದು ಮನಸ್ಸನ್ನು, ಅದಕ್ಕೆ ಪ್ರಾಣಾಯಾಮ ಮಾಡೋದು. ಆವಾಗ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಸ್ತಬ್ಧ ಆದಾಗ ಮನೋಮಯ ಕೋಶ ಸ್ತಬ್ಧ ಆಗಲಿಕ್ಕೆ ಪ್ರಿಪರೇಷನ್ ಆಯ್ತಷ್ಟೇ, ಮತ್ತೆ ಆಗೋದು ನಮ್ಮ ಪ್ರಯತ್ನದಿಂದ ಇದೆ. ಹೀಗೆ ಮೊದಲು ಆಸನ ಪ್ರಾಣಾಯಾಮಗಳಿಂದ ಮನೋಮಯ ಕೋಶವನ್ನು ಏಕಾಗ್ರಗೊಳಿಸಿ ಒಂದು ಪಾಯಿಂಟೆಡ್ನೆಸ್. ಆ ಮನಸ್ಸಿನಲ್ಲಿ ನಾವು ಯಾವುದನ್ನು ಚಿಂತಿಸಿದೆವೋ ಅದು ಒಳಗೆ ಕಾಣುತ್ತೆ. ಯಾಕೆಂದ್ರೆ ಅದು ಒಂದು ಪಾಯಿಂಟೆಡ್ ಆಗಿದೆ, ಬೇರೆ ವಿಷಯ ಕಾಣುವುದಿಲ್ಲ ಮನಸ್ಸು. ಇದು ಒಂದು ಭಗವಂತನ ಅಂತರ್ಯಾಮಿಯಾದ ಭಗವಂತನ ದರ್ಶನ. ಆದರೆ ಇದು ಭಗವಂತನ ಸಾಕ್ಷಾತ್ಕಾರ ಅಲ್ಲ, ದರ್ಶನ ಮಾತ್ರ. ಯಾಕೆಂದ್ರೆ ಇದು ನಮ್ಮ ಮನಸ್ಸೇ ರೂಪಿಸಿದಂಥ ಗೊಂಬೆಯನ್ನು ನಾವು ಕಾಣುವುದು, ದೇವರನ್ನು ಕಾಣುವುದಲ್ಲ. ನಾವು ಕನಸಿನಲ್ಲಿ ಕಾಣೋದಿಲ್ವಾ? ಹಾಗೆ ಇದು ಕನಸಿನ ಧ್ಯಾನದಲ್ಲಿ ಕಾಣುವುದು, ಅಷ್ಟೇ ವ್ಯತ್ಯಾಸ. ಇದು ನಮ್ಮ ಮನಸ್ಸೇ ಕೆತ್ತಿ ಕಡೆದಾಗ. ಅಂದರೆ ಎಷ್ಟು ವ್ಯತ್ಯಾಸ ಅಂದರೆ, ನಾವು ಹೊರಗಿನಿಂದ ಯಾರೋ ಒಬ್ಬ ಶಿಲ್ಪಿ ಮಾಡಿದ ಗೊಂಬೆಯನ್ನು ನೋಡಿ ದೇವರನ್ನು ನೋಡ್ತೇವೆ. ಇದು ಹಾಗಲ್ಲ, ನಮ್ಮ ಮನಸ್ಸೇ ಕೆತ್ತಿ ಕಡೆದ ಗೊಂಬೆ ಅಷ್ಟೇ, ನಾವು ಅದನ್ನು ಕಾಣ್ತೇವೆ. ಇದು ಸಾಕ್ಷಾತ್ಕಾರ ಅಲ್ಲ, ಇದು ಭಗವಂತನ ಅಂತರಂಗದ ಪ್ರತೀಕ ದರ್ಶನ ಅಷ್ಟೇ. ಅದು ಪ್ರತ್ಯೇಗಾತ್ಮ ದರ್ಶನ ಅಲ್ಲ. ಅಂದ ಒಳಗಣ್ಣಿನಲ್ಲಿ ಮತ್ತು ಒಳಗೆ ಹೋಗಬೇಕು. ಖಚಿತಿ ಒಳಗಣ್ಣು ತೆರೆದರೆ ಸಾಲದು. ಒಳಗಿನಿಂದ ಎರಡು ಕಣ್ಣಿದೆ. ಒಂದು ಮನಸ್ಸಿನ ಕಣ್ಣು, ಅದು ಇಮ್ಯಾಜಿನೇಟಿವ್ ಐ, ಅದು ಇಮ್ಯಾಜಿನ್ ಮಾಡುತ್ತೆ, ಅದು ಸತ್ಯವನ್ನು ತೋರಿಸೋದಕ್ಕೆ. ಆ ಕಲ್ಪನೆ ಮಾಡಿ ನಮಗೆ ಬೇಕಾದ ಆಕಾರವನ್ನು ಸೃಷ್ಟಿ ಮಾಡಿ ನಮಗೆ ತೋರಿಸ್ತಕ್ಕಂಥ ಮನೋಮಯವಾದಂಥ ಒಂದು ಕಣ್ಣಿದೆ. ಅದು ಒಳಗಣ್ಣು ಹೌದು, ಆದರೆ ತಿಳಿಗಣ್ಣು ಅಲ್ಲ. ಯಾಕೆಂದರೆ ಅದು ಮನಸ್ಸು ಏನು ಮನಸ್ಸಿನಲ್ಲಿ ನಾವು ಕಲ್ಪಿಸಿಕೊಂಡಿದ್ದೇವೆ ಅದನ್ನು ತೋರಿಸೋದು, ಸತ್ಯವಾಗಿರಬೇಕಾಗಿಲ್ಲ. ನಿಮ್ಮ ಮನಸ್ಸು ಏನನ್ನು ಗಟ್ಟಿಯಾಗಿ ನಂಬುತ್ತೋ ಅದನ್ನು ಅದು ತೋರಿಸುತ್ತೆ ಆ ಒಳಗಣ್ಣು. ನೀವು ದ್ವೈತವನ್ನು ಗಟ್ಟಿಯಾಗಿ ನಂಬಿದರೆ ಆ ಮನಸ್ಸು ದ್ವೈತವನ್ನೇ ಸತ್ಯ ಅಂತ ತೋರಿಸುತ್ತೆ. ನೀವು ಅಷ್ಟೇ ಗಟ್ಟಿಯಾಗಿ ಅದ್ವೈತವನ್ನು ನಂಬಿದರೆ ನಿಮ್ಮ ಒಳ ಮನಸ್ಸು ಅದ್ವೈತ ಸಾಕ್ಷಾತ್ಕಾರಕ್ಕೆ ನಿಮ್ಮ ನೆರವು ಮಾಡುತ್ತೆ. ಅದರಿಂದ ಈ ಮನಸ್ಸಿನ ಸಾಕ್ಷಾತ್ಕಾರ ಅನ್ನೋದು ಅದು ನಮ್ಮನ್ನು ಚೀಟ್ ಮಾಡ್ತಕ್ಕಂಥ ಒಂದು ವಸ್ತು ಹೊರತು ಸತ್ಯವನ್ನು ತಿಳಿಸುವಂಥದ್ದಲ್ಲ. ಅದರಿಂದ ಮಾನಸಿಕವಾಗಿ ದ್ವೈತ ಸಾಕ್ಷಾತ್ಕಾರವಾಗುವುದು, ಅದ್ವೈತ ಸಾಕ್ಷಾತ್ಕಾರವಾಗುವುದು. ಅದು ಬರೀ ಹೊಳೆಗಣ್ಣು, ಫ್ಲಾಶ್ ಹೊಳೆಯೋದು. ಒಳಗಣ್ಣಿನಲ್ಲಿ ಅದು ಹೊಳೆಯೋ ಕಣ್ಣು, ತಿಳಿಯೋ ಕಣ್ಣಲ್ಲ. ಅದರ ಒಳಗೆ ಒಂದು ಕಣ್ಣಿದೆ, ಅದು ತಿಳಿಗಣ್ಣು. ಅದು ತಿಳಿಯಾದ ಕಣ್ಣು, ಸತ್ಯವನ್ನು ತಿಳಿಸುವುದು. ಅದು ಆತ್ಮಸ್ವರೂಪಭೂತವಾದ ಕಣ್ಣು. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಆತ್ಮೇಂದ್ರಿಯ ಮನೋಯುಕ್ತಂ, ಆತ್ಮಸ್ವರೂಪಭೂತವಾಗಿರತಕ್ಕಂಥ ಮನಸ್ಸು. ಆ ಮನಸ್ಸಿನಲ್ಲಿ ಅದು ಜ್ಞಾನಾನಂದಮಯವಾದ ಮನಸ್ಸು, ಜಡವಾದ ಮನಸ್ಸಲ್ಲ ಅದು. ಅದರಲ್ಲಿ ಈ ಪ್ರತ್ಯೇಕಾತ್ಮ ಅಂತರ್ಯಾಮಿಯಾದ ಜ್ಞಾನಾನಂದ ಸ್ವರೂಪನಾದ ಭಗವಂತ ಕಾಣ್ತಾನೆ. ಹಾಗಾಗಿ ಭಗವಂತನನ್ನು ಕಾಣಬೇಕಾಗಿದ್ದರೆ ಈ ಕಣ್ಣು ಮುಚ್ಚಿದರೆ ಮಾತ್ರ ಸಾಲದು. ಒಳಗಣ್ಣನ್ನು, ಒಳಗಿನ ಇನ್ನೊಂದು ಕಣ್ಣು ಉಂಟಲ್ಲ ಹೊಳೆಗಣ್ಣು, ಅದು ಏನೇನು ಇಲ್ಲದನ್ನೆಲ್ಲ ಹೊಳೆಸುತ್ತೆ, ಅದೊಂದು ಮುಚ್ಚುತ್ತೆ. ಇದೆಲ್ಲ ಧ್ಯಾನದಲ್ಲಿ ಬರತಕ್ಕಂತಹ ಕಷ್ಟಗಳು. ಅಂದರೆ ಈ ಎರಡು ಕಣ್ಣು ಮುಚ್ಚಿದಾಗ ಆಟೋಮ್ಯಾಟಿಕಲಿ ಸ್ವರೂಪದ ಕಣ್ಣು ಆನಂದ. ಯಾಕೆಂದರೆ ಗೊತ್ತಿದೆ ನಿಮಗೆ, ನೋಡಿ, ಈ ಎರಡು ಕಣ್ಣು ಮುಚ್ಚಿದಾಗ ಸ್ವರೂಪದ ಕಣ್ಣು ಆನ್ ಆಗುತ್ತೆ ಅಂತ ಗ್ಯಾರಂಟಿ ಏನು? ಕಡೆ ಎರಡು ಯಾವ ಕಣ್ಣು ಇಲ್ಲ ಅಂತ ಆಗ್ಬಿಟ್ರೆ, ಒಳಗೂ ಇಲ್ಲ ಹೊರಗಿಲ್ಲ ಅಂತ ಆಗುತ್ತೆ. ಈ ಎರಡು ಕಣ್ಣನ್ನು ನೀವು ಮುಚ್ಚಿದರೆ ಆ ಮೂರನೇ ಕಣ್ಣು, ಥರ್ಡ್ ಐ ವಿಲ್ ಆಲ್ವೇಸ್ ಬಿ ಓಪನ್, ಅದು ಕರ್ಕೊಳ್ಳುತ್ತೆ. ಯಾಕೆಂದರೆ ಅದಕ್ಕೆ ಪ್ರೂಫ್ ಇದೆ. ನಿದ್ರೆಯಲ್ಲಿ ಹೊರಗಿನ ಕಣ್ಣು ಮುಚ್ಚಿದ್ದೇವಾ? ಕನಸಿನಲ್ಲಿ ಒಳಗಿನ ಕಣ್ಣು ಕೆಲಸ ಮಾಡ್ತಾ ಇತ್ತು, ನಿದ್ರೆಯಲ್ಲಿ ಅದು ಕೆಲಸ ಮಾಡೋದು. ಹಾಗಾದರೆ ಹೊರಗಿನ ಕಣ್ಣು ಇಲ್ಲ, ಒಳಗಿನ ಕಣ್ಣು ಇಲ್ಲ, ನಿದ್ರೆ ಬಂತು. ಆಗ ನಮಗೆ ನಿದ್ರೆಯಲ್ಲಿ ಬೆಳಗತ್ತೆ ಅಂತ ಹೇಳ್ತೇವಲ್ಲ, ಆನಂದವಾಗಿ ನಿದ್ರೆ ಬಂತು ಅಂತ. ಈ ಆನಂದ ಯಾವುದರಿಂದ ಬಂತು? ಸ್ವರೂಪೇಂದ್ರಿಯದಿಂದ ಬಂತು. ಸ್ವರೂಪ. ಹಾಗಾದರೆ ನೀವು ನಿದ್ರೆಯಲ್ಲಿ ನಮಗೆ ಗೊತ್ತಿಲ್ಲದಂತೆಯೇ ಹೊರಗಣ್ಣನ್ನು ಮುಚ್ಚಿದಾಗ ತಿಳಿಗಳನ್ನು ಕರ್ಕೊಂಡಿದ್ದು. ಹಾಗಾಗಿ ನಿದ್ರೆಯಲ್ಲಿ ಯಾವುದು ಓಪನ್ ಆಗಿರುತ್ತೆ ಅದನ್ನು ಎಚ್ಚರದಲ್ಲಿ ಓಪನ್ ಮಾಡೋ ಪ್ರಯತ್ನವೇ ಧ್ಯಾನ ಅಷ್ಟೇ.
ಅದರಿಂದ ಆ ಒಳಗಣ್ಣು, ಅದರ ಒಳಗಣ್ಣು ತಿಳಿಗಣ್ಣನ್ನ ಅಂದರೆ ಸ್ವರೂಪ ಜೀವ ಸ್ವರೂಪಭೂತವಾದಂತಹ ಕಣ್ಣು ತೆರೆದಾಗ ಅಲ್ಲಿ ಪ್ರತ್ಯೇಗಾತ್ಮಾನ ವೈಕ್ಷದು, ಅಲ್ಲಿ ಭಗವಂತನ ದರ್ಶನ ಸ್ವರೂಪಭೂತವಾದ ಜ್ಞಾನಾನಂದಮಯವಾದ ಕಣ್ಣು ಜ್ಞಾನಾನಂದಮಯವನ್ನು ಕಾಣಬಹುದು. ಈ ಜಡವಾದ ಕಣ್ಣು ಮನಸ್ಸು ಅದನ್ನು ಕಾಣ, ಈ ಕಣ್ಣು ಅಂದರೆ ಮನಸ್ಸೇ ಕಣ್ಣಾಗುತ್ತೆ. ಜ್ಞಾನಾನಂದ ಆವಾಗ ಆತ್ಮ ಇಂದ್ರಿಯ ಆಗ ಮನಸ್ಸು ಕಣ್ಣು ಎಲ್ಲವೂ ಜ್ಞಾನಾನಂದಮಯ ಜೀವ ಸ್ವರೂಪಭೂತವಾದ್ದು. ಅದನ್ನು ಮನಸ್ಸಿನ ಕಣ್ಣಿನಿಂದ ಅಂದರೆ ಜ್ಞಾನಾನಂದಮಯವಾದ ಕಣ್ಣಿನಿಂದ ಅವನೇನು ಕಾಣ್ತಾನೆ ಒಳಗೆ ಅದು ಪ್ರತ್ಯೇಕ, ಅದು ನಿನ್ನೊಳಗೆ ಅಂತರ್ಯಾಮಿಯಾಗಿರುವ ಅಂತರ್ಯಾಮಿ ಪ್ರತ್ಯಗಾತ್ಮ ಅಂತ ಶಾಸ್ತ್ರಕಾರರು ಕೊಟ್ಟಿರ್ತಕ್ಕಂಥ ಕೋಶ. ಬಿಂಬರೂಪಿಯಾದ ಭಗವಂತನ ಸಾಕ್ಷಾತ್ಕಾರ ಪ್ರತ್ಯೇಕ. ಅದು ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಮೊದಲು ಭಗವಂತನ ಸಾಕ್ಷಾತ್ಕಾರವೇ ಮೊದಲಲ್ಲ. ಯಾರು ಭಗವಂತನನ್ನು ನೋಡ್ತಾನೋ ಮೊದಲು ಅವನ ಅರಿವು ಬರಬೇಕು. ಅದರಿಂದ ಮೊದಲು ಸಾಕ್ಷಾತ್ಕಾರ ಆಗೋದು ತನ್ನಂದು ಆತ್ಮ ಸಾಕ್ಷಾತ್ಕಾರ. ಆ ಆತ್ಮವನ್ನು ನಾವು ಕಂಡ ಮೇಲೆ ನನ್ನ ಆತ್ಮ ಪರಮಾತ್ಮನನ್ನು ಕಾಣುವುದನ್ನು ನೋಡ್ತಾನೆ. ಹಾಗಾಗಿ ಮೊದಲು ಸೆಲ್ಫ್ ರಿಯಲೈಸೇಷನ್, ಆಮೇಲೆ ಗಾಡ್ ರಿಯಲೈಸೇಷನ್. ಆತ್ಮ ಸಾಕ್ಷಾತ್ಕಾರ, ಅದರ ನಂತರ ಪರಮಾತ್ಮ ಸಾಕ್ಷಾತ್ಕಾರ. ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಈ ಸಾಧನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಆದಾಗ ಒಂದು ವಿಚಿತ್ರವಾದ ಆನಂದ, ಓ ಅದ್ಭುತ ಗೊತ್ತಾಗೋಯ್ತು ಅಲ್ಲಿ ನಿಂತು ಬಿಡ್ತಾರೆ. ಅದರ ಅದೇ ಕೊನೆ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಆವಾಗ ಆತ್ಮ ಪರಮಾತ್ಮ ಎರಡು ವಸ್ತು ಇರೋದಿಲ್ಲ. ಆತ್ಮ ಸಾಕ್ಷಾತ್ಕಾರದಲ್ಲೇ ನಿಂತು ಬಿಡ್ತಾರೆ. ನೀವು ಮತ್ತೂ ಮುಂದಕ್ಕೆ ಹೋಗಬೇಕು. ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಅಲ್ಲ, ಇದರ ಆಚೆಗೆ ಏನೋ ಇದೆ. ಆತ್ಮ ಸಾಕ್ಷಾತ್ಕಾರ ಅಂದರೆ ಹೇಗೆ ಗೊತ್ತುಂಟ, ನಮ್ಮ ಹಿಂದಿನಿಂದ ಒಬ್ಬರು ನಿಂತಿರ್ತಾರೆ, ನಮ್ಮ ಎದುರಿನಲ್ಲಿ ಕನ್ನಡಿ ಇದೆ, ಆ ಕನ್ನಡಿ ನಮ್ಮ ಹಿಂದೆ ಇದ್ದವರು ಕಾಣ್ತಾರಲ್ಲ ಹಾಗೆ. ಆದರೆ ಅಲ್ಲಿಗೆ ಮುಗಿಲಿಲ್ಲ, ಅದೇ ಅದು ಹಿಂದಿನಿಂದ ನಾವು ತಿರುಗಿ ನೋಡಬೇಕು. ಆ ಪ್ರತಿಬಿಂಬ ನೋಡಿದ ಮೇಲೆ ಬಿಂಬವನ್ನು ನೋಡುವ ಬಯಕೆ ಹುಟ್ಟುತ್ತಲ್ಲ, ಆ ಪ್ರತಿಬಿಂಬವೇ ಆತ್ಮ ಸಾಕ್ಷಾತ್ಕಾರ. ಅದರಿಂದ ಬಿಂಬದ ಕಡೆಗೆ ತಿರುಗುವುದು ಆತ್ಮ ಪರಮಾತ್ಮ ಸಾಕ್ಷಾತ್ಕಾರ. ಹಾಗಾಗಿ ಮೊದಲು ಕನ್ನಡಿಯಲ್ಲಿ ನೋಡೋದು. ಕನ್ನಡಿಯಲ್ಲೇ ನೋಡದೇ ಇದ್ದರೆ ಹಿಂಬದಿಂದಿದ್ದವು ಗೊತ್ತೇ ಆಗುವುದಿಲ್ಲ, ಬೆನ್ನ ಹಾಕಿ ಇರ್ತೇವೆ ಭಗವಂತನಿಗೆ. ಕನ್ನಡಿಯಲ್ಲಿ ನೋಡಿದ ತಕ್ಷಣ ಓಹೋ ಬಿಂಬ ಹಿಂದೆ ಇದೆ, ತಕ್ಷಣ ತಿರುಗುತ್ತೇವೆ, ಮುಖ ತಿರುಗಿಸ್ತೇವೆ. ಆ ಮುಖ ತಿರುಗಿಸಿದಾಗ ಕಾಣುವುದೇ ಪ್ರತ್ಯೇಗಾತ್ಮ, ಬಿಂಬ ರೂಪಿಯಾದ ಭಗವಂತನ ಸಾಕ್ಷಾತ್ಕಾರ. ಹಾಗಾಗಿ ಮೊದಲು ಜೀವ ಸಾಕ್ಷಾತ್ಕಾರ, ಜೀವ ಸಾಕ್ಷಾತ್ಕಾರದಿಂದ ಅಂದರೆ ಪ್ರತಿಬಿಂಬ ಸಾಕ್ಷಾತ್ಕಾರ. ಆ ಬಿಂಬ ರೂಪಂ ರೂಪಂ ಪ್ರತಿರೂಪಭೂವ, ಪ್ರತಿಯೊಂದು ಜೀವಕ್ಕೂ ಒಂದೊಂದು ಬಿಂಬರೂಪ ಇದೆಯಲ್ಲ, ಆ ಬಿಂಬರೂಪದ ಸಾಕ್ಷಾತ್ಕಾರವೇ ನಿಜವಾದ ಸಾಕ್ಷಾತ್ಕಾರ. ಬಿಂಬರೂಪದ ಹೊರಗಿನಿಂದ ಸಾಕ್ಷಾತ್ಕಾರ ಉಂಟಲ್ಲ, ಅದನ್ನು ಸಾಕ್ಷಾತ್ಕಾರ ಅಂತ ಯಾರೂ ಕರೆಯೋದಿಲ್ಲ. ಯಾಕೆಂದರೆ ನೋಡಿ, ರಾಮಾಯಣದ ಕಾಲದಲ್ಲಿ ಇದ್ದವರೆಲ್ಲ ರಾಮನನ್ನು ಕಂಡಿದ್ದಾರೆ, ರಾವಣನನ್ನು ಕಂಡಿದ್ದಾರೆ. ಸಾಕ್ಷಾತ್ಕಾರ ಅಂದರೆ ಸಾಕ್ಷಾತ್ಕಾರ ಅಂದರೆ ನಮ್ಮ ಒಳಗಿರತಕ್ಕ ಬಿಂಬರೂಪವನ್ನು ಕಾಣೋದು. ಹೊರಗಿನಿಂದ ಭಗವಂತ ಕಾಣಿಸಿಕೊಳ್ಳೋದಕ್ಕೆ ಅಪರೋಕ್ಷ ಅಂತ ಹೇಳೋದಿಲ್ಲ. ಕೃಷ್ಣ ಇದ್ದಾಗ ಅವನನ್ನು ಜರಾಸಂಧನೂ ಕಂಡಿದ್ದಾನೆ, ದುರ್ಯೋಧನನ್ನು ಕಂಡಿದ್ದಾನೆ, ಎಲ್ಲ ತಮಸ್ಸಿಗೋದು. ಯಾಕೆಂದರೆ ಕಂಸರು ಕಂಡಿದ್ದಾನೆ. ಯಾಕೆಂದರೆ ಅದು ಸಾಕ್ಷಾತ್ಕಾರ ಅಲ್ಲ. ಭಗವಂತನ ಅರಿವು ಅಂದರೆ ನನ್ನ ಒಳಗೆ ನನಗೆ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನನ್ನು ನಾನು ಸಾಕ್ಷಾತ್ಕರಿಸಿಕೊಳ್ಳ. ಇದೇ ನೋಡಿ ಬಲಿ. ಬಲಿ 3 ಹಂತದಲ್ಲಿ ನೋಡಿದ. ಮೊದಲು ಭಗವಂತನನ್ನು ನೋಡಿದ ಪುಟ್ಟ ವಾಮನ, ನಮ್ಮ ದೇವರ ಕೋಣೆಯಲ್ಲಿರುವ ಪುಟ್ಟ ವಿಗ್ರಹದಾಗಿ ಪುಟ್ಟ ಮಗು ವಾಮನ, ಸಣ್ಣ ಹುಡುಗ. 2ನೇ ಸ್ಟೇಜ್ನಲ್ಲಿ ಅವನಿಗೆ ಗೊತ್ತಾಗಿದೆ, ನಾನು ಈ ಪುಟ್ಟ ಹುಡುಗ ಅಂತ ಹೇಳಿದವನೇ ತ್ರಿವಿಕ್ರಮ, ಭೂವ್ಯೋಮಗಳಲ್ಲಿ ತುಂಬಿರುವ ಮಾನು, ಇಡೀ ವಿಶ್ವದಲ್ಲಿ ತುಂಬ. ಅದು ನಿಜವಾದ ರಿಯಲೈಸೇಷನ್ ಅಲ್ಲ, ಅಲ್ಲಿಗೆ ಮುಗಿಯಲಿಲ್ಲ. 3ನೇ ಹೆಜ್ಜೆಯಲ್ಲಿ ಅವನು ಆತ್ಮನಿವೇದನ, ಭಗವಂತನನ್ನು ತನ್ನಲ್ಲಿಯೇ ಕಂಡು ಭಗವಂತನಿಗೆ ತನ್ನನ್ನು ಅರ್ಪಿಸಿದ. ಅದು 3ನೇ ಹೆಜ್ಜೆ. ಹಾಗಾಗಿ ಇಡೀ ವಿಶ್ವದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದ್ರಿಂದ ಏನೋ ಸಾಧನೆ ಆಗಲಿಲ್ಲ. ಯಾಕೆಂದರೆ ಇದ್ದಾನೆ ಅನ್ನೋದು ಅದು ಪರೋಕ್ಷ ಅನುಭವ. ಇಡೀ ವಿಶ್ವದ ತುಂಬಲು ಭಗವಂತ ವ್ಯಾಪ್ತೋಪಾಸಕರಿಗೆ ಮಾತ್ರ ಕಾಣಿಸ್ತಾನೆ, ಎಲ್ರಿಗೂ ಕಾಣಿಸೋದಿಲ್ಲ. ಇದ್ದಾನೆ ಅಂತ ಅರಿವು ಅಷ್ಟೇ, ಕಾಣೋಲ್ಲ. ಇದು ಹಾಗಲ್ಲ, ಬಿಂಬರೂಪವನ್ನು ಕಾಣುವುದಕ್ಕೆ ಬರುತ್ತೆ. ಹಾಗಾಗಿ ನಮ್ಮ ಒಳಗಿರುವ, ನಮ್ಮನ್ನು ನಿಯಂತ್ರಿಸುವ, ನಮ್ಮ ಅಂತರ್ಯಾಮಿ, ನಮ್ಮ ಬಿಂಬರೂಪನಾದ ಭಗವಂತನನ್ನು ಕಾಣುವುದೇ ನಿಜವಾದ ಸಾಧನೆ. ಅದು ಪ್ರತ್ಯಕ್ಷ.
ಹಾಗೆ ಆ ಒಳಗಿನ ಭಗವಂತನನ್ನು ಕಂಡ್ರೆ ಜಡ ಭರತ ಅದನ್ನು ತಾನು ಅನುಭವಿಸಿದ್ದನ್ನು ಶಬ್ದದಿಂದ ಹೇಳ್ತಾನೆ. ಅನುಭವ ಇಲ್ಲದೇ ಇದ್ದಾಗ ಅದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ, ಅನುಭವ ಇದ್ದಾಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೂಕತಿಯಿಂದ ಬೆಲ್ಲದ ಹಾಗೆ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಅನುಭವಿಸಿದ್ದನ್ನು ಯಾವ ಶಬ್ದದಿಂದ ಹೇಳುವುದು ನಿಮಗೆ? ಅವರಿಗೆ ಸಮಸ್ಯೆ. ನಮಗೆ ಹೇಳ್ಬೇಕಲ್ಲ ಅವ್ರು ಯಾವ ಶಬ್ದ ಹೇಳಿದ್ರೆ ನಮಗೆ ಅರ್ಥ ಆಗಬೇಕು, ನಾವು ಅನುಭವಿಸಲಿಲ್ಲ. ನಮಗೆ ಅರ್ಥ ಆಗುವುದು ಯಾವಾಗಲೂ ಶಬ್ದದಿಂದ ಅಲ್ಲ, ನಮಗೆ ಪರಿಚಿತವಾದ ವಿಷಯವನ್ನು ಶಬ್ದದ ಮೂಲಕ ಹೇಳಿದ್ರೆ ಅರ್ಥ ಆಗುತ್ತೆ. ಅಪರಿಚಿತವಾದನ್ನು ಶಬ್ದದ ಮೂಲಕ ಹೇಳಿದ್ರೆ ಅರ್ಥ ಆಗೋಲ್ಲ. ಈಗ ಆನೆಯನ್ನು ಒಂದು ವಸ್ತುವೇ ಗೊತ್ತಿಲ್ಲದಿದ್ದ ಮಗುವಿನ ಹತ್ರ ನೀವು ಆನೆ ಅಂದ್ರೆ ಏನು ಅರ್ಥ ಆಗುತ್ತೆ? ಅದಕ್ಕೇನು ಅರ್ಥ ಆಗೋಲ್ಲ. ಆನೆಯನ್ನು ಶಬ್ದದಿಂದ ಅದಕ್ಕೆ ಆನೆ ಎನ್ನುವ ಪ್ರಾಣಿ ಅರ್ಥ ಆಗಬೇಕಾಗಿದ್ದರೆ ಮೊದಲು ಆನೆಯನ್ನು ನೋಡಿರಬೇಕು ಮತ್ತು ಅದಕ್ಕೆ ಆನೆ ಅಂತ ಹೆಸರು ಗೊತ್ತಿರಬೇಕು. ಅಂದರೆ ನಮಗೆ ಗೊತ್ತಿರುವ ವಿಷಯವನ್ನು ಮಾತ್ರ ಶಬ್ದ ತಿಳಿಸುತ್ತೆ ಹೊರತು ಗೊತ್ತಿಲ್ಲದ ಸಂಗತಿಯನ್ನು ಶಬ್ದ ತಿಳಿಸೋದಿಲ್ಲ. ಹಾಗಾಗಿ ಭಗವಂತನನ್ನು ಕಂಡವರು ಯಾವ ಶಬ್ದದಿಂದಲೇ ಹೇಳಿ ನವಾಗಚ್ಚತಿ, ಅದು ನಮಗೆ ಮುಟ್ಟುವುದೇ ಇಲ್ಲ. ಎಂಥದ್ದು ಹೇಳ್ತಿರೋ ಅರ್ಥ ಆಗೋದಿಲ್ಲ ಸ್ವಾಮಿ, ಅಷ್ಟೇ. ನಮಗ ನೀವೇನೋ ಹೇಳಿದ್ರಿ ನಮ್ಗೆ ಅರ್ಥ ಆಗೋಲ್ಲ. ನಮಗೆ ಸಂಬಂಧ ಇಲ್ಲದ ವಿಷಯ, ಅದು ನಮ್ಮ ಅಪರಿಚಿತವಾದ ವಿಷಯ, ಅದನ್ನು ಶಬ್ದದಿಂದ ಹೇಳುವುದು ಹೇಗೆ ನೋಡಿ. ಅದಕ್ಕೆ ಬಹಳ ದೊಡ್ಡ ವಿಚಿತ್ರ ಅಂತಂದರೆ ಈ ವೇದವಾಗ್ಮಯ ಅಥವಾ ಉಪನಿಷತ್ತು ಉಂಟಲ್ಲ, ಅದು ಇಂಥ ಒಂದು ವಿಚಿತ್ರವಾದ ಸಾಹಸ ಅಂತಂದರೆ ಶಬ್ದದಿಂದ ಹೇಳಲಿಕ್ಕೆ ಆದದ್ದನ್ನು ಶಬ್ದದ ಮೂಲಕವೇ ತಿಳಿಸುವ ಪ್ರಯತ್ನ. ಬೇರೆ ವಿಧಾನ ಇಲ್ಲ, ಯಾಕಂದ್ರೆ ಪ್ರತ್ಯಕ್ಷದಿಂದ ಹೇಳಲಿಕ್ಕೆ ಆಗೋದಿಲ್ಲ. ಲಾಜಿಕ್ ಶಬ್ದದಿಂದ ಹೇಳಲಿಕ್ಕೆ ಆಗದ್ದನ್ನು ಶಬ್ದದ ಮೂಲಕವೇ ತಿಳಿಸುವಂತಹ ಒಂದು ಅಸಾಧಾರಣವಾದ ಸಾಹಸ, ಅದು ವೈದಿಕವಾದ. ಅದನ್ನು ನೀವು ಒಳಗಿರುವುದನ್ನು ನೋಡಿ. ಅದಕ್ಕೆ ಏನು ಮಾಡಬೇಕು ಅಂದರೆ ತಿಳಿಸುವ ವಿಧಾನ ನೋಡಿ. ನೇತಿ ನೇತಿ ಆತ್ಮಾಗೃಹ್ಯ ಅನ್ನೋದು ದೇವರು ಹೇಗಿದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡೋದು? ದೇವರು ಅಂದರೆ ಏನು ಸ್ವಾಮಿ? ದೇವರು ಅಂದರೆ ಏನು ಅಂದರೆ ನಿನಗೆ ಅದು ಹೇಳಿದರೆ ಗೊತ್ತಾಗೋಲ್ಲ. ನೀನು ಬೇರೆ ಥರ ಹೇಳ್ತೇನೆ ಅಂತಾರೆ ಅವ್ರು. ಏನಿದ್ರೆ ನೀನು ಮಣ್ಣನ್ನು ನೋಡಿದ್ದೀಯಾ? ದೇವರು ಮಣ್ಣಲ್ಲ. ನೀರನ್ನು ನೋಡಿದ್ದೀಯಾ? ಗೊತ್ತು, ದೇವರು ನೀರಲ್ಲ. ಬೆಂಕಿಯನ್ನು ನೋಡಿದ್ದೀಯಾ? ದೇವರು ಬೆಂಕಿ ಅಲ್ಲ. ಗಾಳಿ ಗೊತ್ತು, ದೇವರು ಗಾಳಿ ಅಲ್ಲ. ಆಕಾಶ ಅದು ಗೊತ್ತು, ದೇವರು ಆಕಾಶವೂ ಅಲ್ಲ. ಸೊ ನಿಮಗೆ ಶಬ್ದದ ಮೂಲಕ ಏನು ತಿಳಿಸಬಹುದು ಅಂದರೆ ನಿಮಗೆ ಗೊತ್ತಿರುವಂಥದ್ದು ಯಾವುದೂ ಅಲ್ಲ. ಹಾಗೆ ಹೇಳ್ತಾ ಹೇಳ್ತಾ ಗೊತ್ತಿಲ್ಲದರ ಕಡೆಗೆ ನಮ್ಮನ್ನು ಕಳಿಸು. ಬಹಳ ಕಷ್ಟ ಇದು. ಗೊತ್ತಿದ್ದದ್ದು ಯಾವುದು ಅಲ್ಲ ಅಂತ ಒಂದು ನೆಗೆಟಿವ್ ಆಗಿ ಹೇಳೋದು. ಅದಕ್ಕೆ ದೇವರನ್ನು ಮೊದಲು ಇಂಟರ್ಪ್ರೆಟ್ ಮಾಡೋದು ನೆಗೆಟಿವ್ ಆಗಿ ನೋಡಿ. ಓಂ ಅನ್ನೋದು ಹಾಗೆ ಭಗವಂತ ಏನಲ್ಲ ಆದರೆ ನಿನಗೆ ಗೊತ್ತಿರೋ ಯಾವುದು ಅಲ್ಲ, ಅದಲ್ಲ, ಇದಲ್ಲ, ಮತ್ತೆ ಯಾವುದು ನಿನಗೆ ಗೊತ್ತಿರುವ ಎಲ್ಲಕ್ಕಿಂತಲೂ ಉಪರಿ ಮೇಲೆ ಇರುವಂಥದ್ದು ಎರಡನೇ ಕೂಡ. ನೆಗೆಟಿವ್ ಆಗಿ ಹೇಳೋದು, ಪಾಸಿಟಿವ್ ಹೇಳಲಿಕ್ಕೆ ಆಗೋದಿಲ್ಲ. ನಿನಗೆ ಗೊತ್ತಿರೋ ಯಾವುದೂ ಅಲ್ಲ, ನಿನಗೆ ಗೊತ್ತಿರುವುದಕ್ಕಿಂತ ಎಲ್ಲಕ್ಕಿಂತಲೂ ಮೇಲೆ ಇದೆ. ಅದು ಎರಡು ಸುದ್ದಿ ಬೇಡ, ಆಗುವಂಥದ್ದಲ್ಲ. ಅದು ಕೊನೆಗೆ ಪಾಸಿಟಿವ್ ಅಂದರೆ ನೀನು ಪ್ರಯತ್ನಿಸಿದರೆ ಅದನ್ನು ತಿಳಿಯಬಲ್ಲೆ. ಆದರೆ ಅಷ್ಟು ಸೇರಿ ಬರ್ತೀರ. ಹೀಗೆ ನೆಗೆಟಿವ್ ಹೇಳ್ತಾ 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 ಅದನ್ನು ಕೊನೆಗೆ ಪಾಸಿಟಿವ್ನಲ್ಲಿ ನಿಲ್ಲಿಸ್ತಾರೆ. ಆ ಪಾಸಿಟಿವ್ ಪಾಯಿಂಟ್ಗೆ ನಾವೇ ಹೋಗಬೇಕು, ಅವ್ರು ಕಳಿಸ್ಲಿಕ್ಕೆ ಆಗೋದಿಲ್ಲ. ಇದು ಭಗವಂತನ ಅರಿವಿನಲ್ಲಿ ಸಾಧಕನಿಗೆ ಇರತಕ್ಕಂಥ ಸಮಸ್ಯೆ. ಭಗವಂತನ ಬಗ್ಗೆ ಬ್ರೀಫಾಗಿ ಹೇಳಿಬಿಡಿ ಸ್ವಾಮಿ ಅಂತಾರೆ ಕೆಲವರು. ಏನು ತಮಾಷೆ ಗೊತ್ತಾ? ಬ್ರೀಫ್ ಆಗಿ ದೇವರು ಅಂದ್ರೆ ಏನು ಹೇಳಿಬಿಡಿ ಅಂತ. ಕಡೆಗೆ ಒಂದ್ಸತಿ ಒಂದು ಊರಿನ ಒಬ್ಬ ಹುಡುಗ ದೇವರ ಬಗ್ಗೆ ಒಂದು 5 ನಿಮಿಷ ಹೇಳಿಬಿಡಿ. ಅಲ್ಲಯ್ಯ, ನಿನಗೆ ಯಾತಕ್ಕೂ ಉಪಯೋಗ ಇಲ್ಲದಂಥ ಫಿಸಿಕ್ಸ್ ಕೆಮಿಸ್ಟ್ರಿ ಕಲೀಲಿಕ್ಕೆ 10-12 ವರ್ಷ ಹಾಳು ಮಾಡಿದ್ದಿ, ದೇವರು ನಿನಗೆ 5 ನಿಮಿಷ ತಿಳಿಯುತ್ತಾ? ಅಷ್ಟು ಸುಲಭದ ಸಂಗತಿ ಅಲ್ಲ. ಹಾಗೆ ಅದನ್ನು ಕಂಡಾಗ ಅದು ಕಾಣುವುದೇ ಒಂದು ಅಸಾಧ್ಯವಾದ ಸಂಗತಿ ಆಯಿತು. ಅಂಥದ್ದನ್ನು ನಾವು ಹೊರಗಿನ ಕಣ್ಣನ್ನು ಮುಚ್ಚಿದೆವು, ನಮ್ಮ ಮನಸ್ಸಿನ ಕಣ್ಣನ್ನು ಮುಚ್ಚಿದೆವು. ಆ ನಿದ್ರೆಯ ಸ್ಥಿತಿಯನ್ನು ಎಚ್ಚರದಲ್ಲಿ ಪಡೆದೆವು. ಎರಡನ್ನು ಮುಚ್ಚಿ ಸ್ವರೂಪಭೂತವಾದ ಕಣ್ಣನ್ನು ತೆರೆದು ಕೂತೆವು ಧ್ಯಾನದಲ್ಲಿ. ಧ್ಯಾನ ಅಂದರೆ ನೋಡಿ ಎಲ್ಲವೂ ಹೌದು. ಧ್ಯಾನ ಅಂದರೆ ಎಚ್ಚರವೂ ಹೌದು. ಯಾಕೆಂದರೆ ಒಳಗಿನ ಪ್ರಪಂಚದ ಪೂರ್ತಿ ಎಚ್ಚರ. ಒಳಗಿನಿಂದ ಮಾತ್ರ ಕಾಣೋದು, ಹೊರಗಿನಿಂದ ಕಾಣುವುದಿಲ್ಲ ಧ್ಯಾನದಲ್ಲಿ. ಆದ್ದರಿಂದ ಅದು ಕನಸೂ ಹೌದು. ಹೊರಗಿನ ಎಚ್ಚರ ಇಲ್ಲ, ಆದ್ದರಿಂದ ನಿದ್ರೆಯು ಅದು ನಿದ್ರೆ ಹೌದು, ಅದು ಎಚ್ಚರ ಹೌದು, ಅದು ಕನಸು ಹೌದು, ಎಲ್ಲವೂ ಹೌದು. ಆದರೆ ಯಾವುದೂ ಅಲ್ಲ. ಅದು ನಾವು ತಿಳ್ಕೊಂಡ ಎಚ್ಚರವೂ ಅಲ್ಲ, ನಾವು ತಿಳ್ಕೊಂಡ ಕನಸು ಅಲ್ಲ, ನಾವು ಮಾಡುವ ನಿದ್ರೆಯೂ ಅಲ್ಲ.
ಅಂಥ ಸ್ಥಿತಿಯಲ್ಲಿ ಸ್ವರೂಪಭೂತವಾದ ಮನಸ್ಸು ಎಚ್ಚರವಾಗಿರುತ್ತೆ, ತೆರೆಕೊಂಡಿರುತ್ತೆ. ಅದು ಸತ್ಯವನ್ನು ಕಾಣುತ್ತೆ, ಅದು ಆತ್ಮವನ್ನು ಕಾಣುತ್ತೆ. ಮೊದಲು ತನ್ನನ್ನು ಕಾಣುತ್ತೆ, ಆಮೇಲೆ ಭಗವಂತನ. ಅದೇ ಎರಡು ಪರದೆಗಳು ಹೋಗ್ತವೆ, ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ. ಎರಡೂ ಪರದೆಗಳು ಹೋಗ್ತವೆ. ನನಗೆ ಅಡ್ಡವಾಗಿದ್ದ ಪರದೆ ಹೋಯಿತು, ನಾನು ಕಂಡೆ ನನ್ನನ್ನು. ಆಮೇಲೆ ಭಗವಂತನ ಅಡ್ಡವಾಗಿದ್ದ ಪರದೆ ಹೋಯಿತು, ಭಗವಂತನನ್ನು ಕಂಡೆ. ಇದು ಪ್ರತ್ಯೇಕ ದರ್ಶನ. ಇಂಥ ಭಗವಂತನನ್ನು ಕಂಡಾಗ ಏನಾಗುತ್ತೆ ಕಂಡವ್ರು ಹೇಳ್ಬೇಕಲ್ವಾ. ಉಳಿದವ್ರು ಏನಾಗುತ್ತೆ ಅಂತ ಹೇಳಿದ್ಯಾ, ಏನೋ ಥರ ಆಗುತ್ತೆ. ಕಂಡವರಿಗೆ ಹೇಳಲಿಕ್ಕಾಗೋಲ್ಲ. ಜಡಭರತ ಹೇಳ್ತಾನೆ ಪ್ರಶಾಂತಂ. ಅದು ಅದ್ಭುತವಾದ ಒಂದು ಮಾನಸಿಕವಾದ ಶಾಂತಿಯ ಸ್ಥಿತಿ ಅಂತ. ಶಾಂತಿ ಅಂತಂದರೆ ನಮ್ಮಲ್ಲಿ ಒಂಥರ ಖುಷಿ ಅಂತ ಹೇಳ್ತೇವಲ್ಲ, ಅದು ಖುಷಿ. ಇವತ್ತೇನೋ ತುಂಬ ಖುಷಿ ಅಂತ ಹೇಳ್ತೇವೆ, ಯಾಕೆ ನಮಗೆ ಗೊತ್ತಾಗೋದಿಲ್ಲ. ಮನಸ್ಸು ಒಂದೊಂದು ಸ್ವಲ್ಪ ತುಂಬ ಖುಷಿ, ಇವತ್ತೇನೋ ಭಾರಿ ಖುಷಿ ಅಂತ. ಹಾಗೆ ನಮಗೆ ಹೇಳಲಿಕ್ಕಾಗದ ಒಂದು ಖುಷಿ ಒಳಗೆ ತುಂಬಿಬಿಡುತ್ತೆ. ಆ ಶಾಂತಿಯನ್ನು ಅಂದರೆ ಇನ್ನೂ ವಿಚಿತ್ರ. ಆ ಶಬ್ದಗಳು ತೆರೆಕೊಳ್ಳೋ ಬಗೆ ನೋಡಿ. ಒಳಗಿನಿಂದ, ನಾನು ಮೊನ್ನೆ ಹೇಳಿದ್ದೇನೆ, ಒಳಗಿನಿಂದ ಸಾವಿರಾರು ಸೂರ್ಯರು ಉದಿಸಿದಂಥ ಒಂದು ಬೆಳಕಿನ ನೋಟ. ಆದರೆ ಪ್ರಶಾಂತ, ಸುಡೋದು, ಬೆಳದಿಂಗಳಿನಾಗೆ ತಂಪಾಗಿರತಕ್ಕಂಥ ನೋಟ. ಇದು ಎಚ್ಚರದಲ್ಲಿ ನೋಡೋದೇ ಸಾಧ್ಯ. ಯಾಕೆಂದರೆ ಸಾವಿರಾರು ಸೂರ್ಯನು ಉದಿಸಿದಂಥ ಬೆಳಕು, ಆದರೆ ಸಾವಿರಾರು ಚಂದ್ರರು ಉದಿಸಿದಂಥ ತಂಪು. ಅದು ಪ್ರತ್ಯೇಕ ಆತ್ಮ ಪ್ರಶಾಂತಂ. ಹಾಗೆ ಕಾಣುತ್ತೆ ಅದು ಪ್ರಶಾಂತ. ಶಂ ಅಂದರೆ ಆನಂದ, ಅದರ ಅಂತ ಅಂದರೆ ತುತ್ತ ತುದಿ, ಆನಂದದ ಪರಾಕಾಷ್ಠೆ. ಆ ಸ್ವರೂಪ ಆನಂದದ ಪರಾಕಾಷ್ಠೆ. ಅದನ್ನು ನೋಡುವವನಿಗೂ ಆಗುವುದು ಆನಂದದ ಪರಾಕಾಷ್ಠೆ. ಅದಕ್ಕಿಂತ ಉತ್ಕೃಷ್ಟವಾದ ಆನಂದ ಜೀವನದಲ್ಲಿ ಎಂದೂ ಅನುಭವಿಸುವುದು ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಗೊತ್ತುಂಟ, ಆ ಆನಂದದಲ್ಲಿ ಮುಳುಗಿದವನಿಗೆ ಮತ್ತೆ ಹೊರಗೆ ಬರಬೇಕು ಅನಿಸುವುದು. ಈ ಹೊರಗಿನ ಯಾವ ಆನಂದವೂ ಅದಕ್ಕೆ ಸಾಕಿಲ್ಲ. ಅಂಥ ಒಂದು ಮಹಾ ಆನಂದದಲ್ಲಿ ಮುಳುಗಿದ ಮೇಲೆ ಈ ಹೊರಗಿನ ಪ್ರಾಪಂಚಿಕ ಆನಂದಕ್ಕೆ ಯಾಕೆ ಬರಬೇಕು ಅಂತ ಬರಲಿ, ಅದು ಹೊರಗೆ ಬರೋದೇ ಕಷ್ಟ ಆಗುತ್ತೆ. ಅದು ಶಾ ಅಂತ ಆನಂದದ ತುತ್ತ ತುದಿಯ ಪ್ರಕರ್ಷ. ಅಂದರೆ ಇನ್ನೂ ಅದರ ಆಚೆಗೆ ಇಲ್ಲ ಆನಂದ. ಯಾವುದು ನಮಗೆ ಅಂಥ ಅನುಭವ ಕೊಡುವಂಥ ಅದು ಎಂಥದ್ದಿರ್ಬೋದು, ನಮ್ಮ ಶಾಂತತೆಯನ್ನು ಕೊಡುವುದು ಅದು ಪ್ರಶಾಂತ. ಸರ್ವೋತ್ಕೃಷ್ಟವಾದ ಪರಮಾನಂದ ಸ್ವರೂಪ ಅದು. ಅದನ್ನು ನೋಡಿದಾಗ ನಮಗೆ ಆಗತಕ್ಕ ಆನಂದಕ್ಕೆ ಪಾರ ಇಲ್ಲ. ಮತ್ತು ಅದನ್ನು ತಡ್ಕೊಳ್ಳಿಕ್ಕಾಗುತ್ತೆ. ಒಳಗಿನ ಇಮ್ಮೆಜರ್ಬಲ್, ಅದು ಓವರ್ಫ್ಲೋ ಆಫ್ ಜಾಯ್. ಒಳಗಿನಿಂದ ತಡ್ಕೊಳ್ಳಿಕ್ಕಾಗದೆ ಹೊರಗೆ ಚಿಮ್ಮಿ ಬಿಡುತ್ತೆ ಆನಂದ. ಅವಾಗ ಹುಚ್ಚೆಂದು ಕುಣಿಯುವಂತ ಮಾಡುತ್ತೆ. ಪ್ರಶಾಂತ. ಇನ್ನೊಂದು ಭಗವಂತ ಪ್ರಶಾಂತ ಅಂದರೆ ಶಾಂತ ಅಂತ ದೇವತೆಗಳಿಗೆ ಹೆಸರು. ಶಾಂತ, ಘೋರ, ಮೂಢ ಅಂತ ಮೂರು ಥರದ ಜನರಿರ್ತಾರೆ. ದೇವತೆಗಳು ಶಾಂತರು ಅಂದರೆ ಅವರು ನಿಜವಾದ ಶಾಂತಿಯನ್ನು ಕಂಡವರು. ಜ್ಞಾನಾನಂದದ ತುದಿಯಲ್ಲಿ, ಅಪರೋಕ್ಷ ಜ್ಞಾನದ ತುತ್ತ ತುದಿಯಲ್ಲಿ. ಅಪರೋಕ್ಷ ಜ್ಞಾನ ಪಡೆದ ಮೇಲೆ ತಾನೇ ದೇವಪದವಿ. ಅದರಿಂದ ಅವರು ಶಾಂತವಾದಂಥ ಮನಸ್ಥಿತಿ ಅಂದರೆ ಆನಂದಮಯವಾದ ಸ್ಥಿತಿ. ರಾಜಸರು ಇರ್ತಾರೆ, ತಾಮಸರು, ರಾಜಸರು. ರಾಜಸರದ್ದು ಮನಸ್ಥಿತಿ ಘೋರ, ಫಿಯರ್ಸ್, ಅದು ಸ್ವಲ್ಪ ಭಯಾನಕ. ತಾಮಸ ಇರ್ತಾರೆ, ಅದು ಮೂಢ, ಅದು ಏನಿಲ್ಲ, ಪೆದ್ದು ನಿದ್ರಾವಸ್ಥೆ, ಯಾವ ಅರಿವು ಇಲ್ಲದ ಸ್ಥಿತಿ. ಅದು ತಾಮಸದ ಸ್ವಭಾವ ಮೂಢ, ರಾಜಸರ ಸ್ವಭಾವ ಘೋರ, ಸಾತ್ವಿಕರ ಸ್ವಭಾವ ಶಾಂತ. ಅದರಿಂದ ಶಾಂತರು ಅಂತಂದರೆ ಶಾಸ್ತ್ರದ ಪ್ರಕಾರ ಸಾತ್ವಿಕರಲ್ಲಿ ಪ್ರಮುಖರಾದ ದೇವತೆಗಳು. ಆ ದೇವತೆಗಳಿಗಿಂತಲೂ ಪ್ರಶಾಂತ, ಅದಕ್ಕಿಂತಲೂ ಎತ್ತರದಲ್ಲಿ. ದೇವತೆಗಳ ಆನಂದ ಅದು ಯಾವ ಆನಂದ? ಅದು ಏತಸ್ಯೇವ ಆನಂದಸ್ಯ ಮಾತ್ರ ಉಪಜೀವಂತಿ ಅಂತ. ಭಗವಂತನ ಆನಂದ ಒಂದು ಕಡಲಾದರೆ ದೇವತೆಗಳ ಆನಂದ ಅದರ ಒಂದು ಬಿಂದು. ಆದರೂ ಅವರು ಶಾಂತ, ಆನಂದದ ತುದಿ ಮುಟ್ಟಿದವರು. ಹಾಗೆಲ್ಲ ಭಗವಂತನ ಆನಂದ ಇದೆ, ಅದು ಪ್ರಶಾಂತ. ಅದು ಆನಂದ, ಪಾರವಿಲ್ಲದ ಆನಂದ. ಅಂಥ ಆನಂದವನ್ನು ಅನುಭವಿಸಿದವರಿಗೆ ಆಗುವ ಆನಂದವೇ ಅಸೀಮ, ಶಾಶ್ವತ ಪ್ರಶಾಂತ. ಅದು ಒಂದೊಂದು ಶಬ್ದದಿಂದ ಅವರು ಒಳಗೆ ಕಂಡ ಸತ್ಯದ ಅನುಭವವನ್ನು ಬಿಚ್ಚಿಡುವ ರೀತಿ ಅದ್ಭುತ. ಅದು ಅರ್ಥ ಆಗಬೇಕಾದ್ರೆ ನಾವು ಸ್ವಲ್ಪ ಒಳಗೆ ಹೋಗಬೇಕಾಗುತ್ತೆ. ಹೊರಗಿಂದ ಸುತ್ತಾಡಿದರೆ, ಹೊರಗಿನ ಪೌಳಿಯಲ್ಲಿ ಸುತ್ತಾಡಿದರೆ ಗರ್ಭಗುಡಿಯ ಒಳಗಿರುವ ದೇವರು ಕಾಣಿಸುವುದಿಲ್ಲ. ಗರ್ಭಗುಡಿ ಬೀಗ ಹಾಕಿ ಪೌಳಿಗೆ ಪ್ರದಕ್ಷಿಣೆ ಬರ್ತಾರೆ. ಬಂದದ್ದೇ ಬಂದದ್ದು ಪ್ರದಕ್ಷಿಣೆ ಕಡೆ, ಪೌಳಿಗೆ ಬಂದದ್ದು ಸಾಕು ಅಂತ ನಿಂತಲ್ಲೇ ಪ್ರದಕ್ಷಿಣೆ ಬೇಕಾಗಿ ನಾವು ನೋಡ್ತಾ ಇರ್ತೇನೆ. ನಿಂತಲ್ಲೇ ಏನೋ ಮಹಾ ಸಾಧನೆ ಮಾಡಿ ಅಲ್ಲೇ 4 ಸುತ್ತು ಬಂದು ಒಂದು ದಂಡ ಪ್ರಣಾಮ ಮಾಡಿ ಹೋಗ್ತಾರೆ. ಎಲ್ಲ ದಂಡ
ಬರೀ ಪ್ರಣಾಮ ಅಷ್ಟೇ ಇಲ್ಲ, ಎಲ್ಲ ದಂಡ. ಯಾಕೆಂದ್ರೆ ನಿಜವಾಗಿರ್ತಕ್ಕಂಥ ಅಂತರ್ದರ್ಶನವೇ ಇಲ್ಲ, ಒಳಗಿರುವ ದೇವರನ್ನು ಕಾಣುವ ದೃಷ್ಟಿಯೇ ಇಲ್ಲ. ಸುಮ್ಮನೆ ಅಷ್ಟು ಸುತ್ತು ಬಂದರು, ಅಲ್ಲ ನಿಂತು ಒಂದು 4 ಸುತ್ತು ಬಂದರು, ಯಾಕೆಂದ್ರೆ ಅದು ಎತ್ತು ಗಾಣಕ್ಕೆ ಸುತ್ತು ಬರೋಲ್ಲ ಅಷ್ಟೇ. ಏನು ಎಚ್ಚರ ಇಲ್ಲದ ಒಂದು ಭಕ್ತಿ, ಮೂಢ ಭಕ್ತಿ, ಅರಿವಿಲ್ಲದಂಥ. ಆದರೆ ಜನ ಇರುವುದೇ ಅದರಲ್ಲಿ. ನೀವು ಅದಲ್ಲ ಅಂತ ಹೇಳಿದ್ರೆ ನೀವು ಹೊಡಿಲಿಕ್ಕೆ ಬರ್ತಾರೆ. ಯಾಕೆಂದರೆ ಅವರ ಪ್ರಪಂಚ ಅಷ್ಟೇ, ಅದರ ಆಳಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಪ್ರತ್ಯೇಕ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ. ಅದು ದೇವರನ್ನು ಯಾವ ಶಬ್ದದಿಂದ ಕರೀಬೇಕಪ್ಪ? 2 ಶಬ್ದ ನನಗೆ ಗೊತ್ತಿದೆ ಅಂತಾನೆ. ಒಂದು ಭಗವಂತನನ್ನ ಶಾಸ್ತ್ರಕಾರರು ಕರೆದಂತಹ ಶಬ್ದ, ಪರೋಕ್ಷ ಜ್ಞಾನದಿಂದ ನಮಗೂ ಅನುಭವ ಬರತಕ್ಕಂತಹ ಶಬ್ದ ಭಗವತ್ ಶಬ್ದವಾಚ್ಯ. ಭಗವಾನ್ ಅಂತ ದೇವರಿಗೆ ದೊಡ್ಡ ಹೆಸರು. ಅದನ್ನು ಭಾಗವತದಲ್ಲಿ ನಾನು ಮೊದಲೇ ಹೇಳಿದೆ, ಆತ್ಮೇತಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ. ತಮಾಷೆ ಏನಂದರೆ ಭಗವಾನ್ ಅಂತ ದೇವರ ಹೆಸರು ಅಂತ ಇವರು ಹೇಳ್ತಾರೆ, ಜ್ಞಾನಿಗಳು ಎಲ್ಲರೂ ಹೇಳ್ತಾರೆ. ಭಾಗವತಲ್ಲಿ ಹೇಳಿದೆ, ಆದರೆ ಇಡೀ ವೇದದಲ್ಲಿ ಭಗವಂತನ ಎಲ್ಲಿಯೂ ಭಗವಾನ್ ಅಂತ ಕರೆಯುವುದಿಲ್ಲ. ಇದೊಂದು ವೇದದಲ್ಲಿ ಹೇಗೆ ಕರೆಯೋದು ಗೊತ್ತಂದ್ರ, ದೇವರನ್ನ ಭಗವಾನ್ ಅಂತ ಕರೆಯೋದಲ್ಲ, ಭಗ ಅಂತ ಕರೆಯೋದು. ಸಮಾವಗ ಪ್ರವೇಶ ಸ್ವಾಹ ತಂತ್ವಾ ಭಗ ಪ್ರವಿಶಾನಿ ಸ್ವಾಹ, ಭಗ ಅಂತ ಕರೆಯೋದು. ಅಂದರೆ ಭಗ ಉಳ್ಳವನು ಅಷ್ಟೇ ಅಲ್ಲ, ಅವನೇ ಭಗ. ಭಗ ಅಂದರೆ ಭಾಗ್ಯ, ಸಕಲ ಗುಣಗಳ ಪೂರ್ಣ. ಭಾಗ್ಯ ಅಂದ್ರೆ ಏನು? ಎಲ್ಲ ಒಳ್ಳೆಯದು ಯಾರಲ್ಲಿದೆ ಅವನು ಭಾಗ್ಯವಂತ. ಭಗವಾನ್ ಅಂದರೆ ಭಾಗ್ಯವಂತ ಅಂತ ಅರ್ಥ. ಭಾಗ್ಯವಂತ ಅಷ್ಟೇ ಅಲ್ಲ, ಭಾಗ್ಯ ಸ್ವರೂಪ ಅವನು. ಅದನ್ನು ಭಗವಾನ್ ಭಗವಾನ್ ತೆಗೆದುಬಿಟ್ಟು ಭಗ. ಶಾಸ್ತ್ರದಲ್ಲಿ ಭಗವಾನ್ ಅಂತ ಹೇಳ್ತಾರೆ, ನಮಗೆ ದಡ್ಡರಿಗೂ ಶಬ್ದಬೋಧ ಆಗಲಿ ಅಂತ. ವೇದದಲ್ಲಿ ಭಗ ಅಂತ ಅಷ್ಟೇ. ನೀನು ಭಾಗ್ಯ ಸ್ವರೂಪ, ಸಕಲ ಗುಣಸ್ವರೂಪ. ಗುಣವಂತ ಅಲ್ಲ, ಗುಣಸ್ವರೂಪ ನೀನು. ಗುಣವಂತನೂ ಹೌದು, ಅಲ್ಲ ಅಂತಲ್ಲ. ಆದರೆ ಅದು ನಿನ್ನಿಂದ ಭಿನ್ನವಾದ ಗುಣ ನಿನ್ನಲ್ಲಿರುವುದಲ್ಲ. ನೀನೇ ಗುಣಸ್ವರೂಪ, ನಿನ್ನಲ್ಲಿ ಗುಣಗಳಿವೆ, ಆದರೆ ಅದು ನಿನ್ನ ಸ್ವರೂಪವೇ, ಬೇರೆ ಹೊರಗಿನ ಗುಣ ಅಲ್ಲ. ನಮ್ಮಲ್ಲಿ 2 ಇದೆ. ಜೀವ ಸ್ವರೂಪದ ಜ್ಞಾನವೂ ಇದೆ, ಮಾನಸಿಕ ಜ್ಞಾನವೂ ಇದೆ. ಅದನ್ನು ವೃತ್ತಿ ಜ್ಞಾನ. ಆ ಮನಸ್ಸಿನ ವೃತ್ತಿಗಳು, ಇಂದ್ರಿಯ ವೃತ್ತಿಗಳ ಮೂಲಕ ಬರತಕ್ಕಂಥ ಜ್ಞಾನ ಅದು ಹೊರಗಿನದ್ದು. ಅಂಥ ಜ್ಞಾನ ನಮ್ಮ ಸ್ವರೂಪ ಅಲ್ಲ, ಅದು ನಮ್ಮಲ್ಲಿ ಇದೆ ಅಷ್ಟೇ. ಸ್ವರೂಪಭೂತವಾದ ಜ್ಞಾನ ಇದೆ ಜೀವರಿಗೆ, ಅದು ಭಗವಂತನಿಗೆ ವೃತ್ತಿ ಜ್ಞಾನ ಅಂತ ಒಂದಿಲ್ಲ. ಎಲ್ಲವೂ ಸ್ವರೂಪಭೂತವಾದ ಜ್ಞಾನ. ಆದ್ದರಿಂದ ಅವನು ಜ್ಞಾನ ಉಳ್ಳವನು ಅಂತ ಹೇಳೋದಕ್ಕಿಂತ ಹೆಚ್ಚು ಶಾಸ್ತ್ರ ಜ್ಞಾನ ಸ್ವರೂಪ ಅಂತ. ಹಾಗೆ ನೀನು ಭಗ ಉಳ್ಳವನು ಅಲ್ಲ, ನೀನೇ ಭಗ. ಭಗ ಅನ್ನುವ ಶಬ್ದಕ್ಕೆ ಸ್ಥೂಲವಾದ ಅರ್ಥ ಭಾಗ್ಯ ಅಂತ. ಆ ಭಾಗ್ಯವನ್ನು ಹಿಂದಿನವರು 6 ವಿಭಾಗ ಮಾಡಿ 6 ಭಾಗ್ಯವುಳ್ಳವನು ಭಗವಂತ. ಐಶ್ವರ್ಯಸ್ಯ ಸಮುದ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರ್ಣ ಅಂತ ವಿಷ್ಣು ಪುರಾಣದಲ್ಲಿ ಈ 6ಕ್ಕೆ ಭಗ ಅಂತ ಹೇಳ್ತಾರೆ. ಅದರಿಂದ ಅವನು ಭಗವಂತ, ಈ 6 ಉಳ್ಳವನು ಅಥವಾ 6 ಸ್ವರೂಪ. ಭಗ ಅದು ಭಗವೇ ಭಗವಾನ್ ಕೂಡ ಆಗುತ್ತೆ. ಇನ್ನೊಂದು ಶ್ಲೋಕ ಇದೆ, ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಶ ಅಶೇಷತಃ ಭಗವತ್ ಶಬ್ದವಾಚ್ಯಾದಿ ಅಂತ. ಯಾವುದು ಭಗ ಶಬ್ದವಾಚ್ಯವೇ ಅದು ಭಗವತ್ ಶಬ್ದವಾಚ್ಯ. ಯಾಕೆಂದರೆ ಭಗ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಏನು ಇದು 6? ಮೊದಲನೇದು ಜ್ಞಾನ. ಮೊದಲು ಹೇಳಿದ್ದನ್ನು ಐಶ್ವರ್ಯಸ್ಯ ಸಮಗ್ರಸ್ಯ. ಐಶ್ವರ್ಯ ಅಂದರೆ ನಮಗೆ ಗೊತ್ತಿರುವಂತಹದ್ದು ಸಂಪತ್ತು ಅಂತ. ಆದರೆ ಸಂಸ್ಕೃತದಲ್ಲಿ ಐಶ್ವರ್ಯ ಅಂದರೆ ಸಂಪತ್ತಲ್ಲ, ಈಶ್ವರತ್ವ, ಒಡೆತನ, ಪ್ರೊಪ್ರಯೇಟಿ, ಎಲ್ಲದರ ಒಡೆಯ ಸರ್ವೇಶ್ವರ. ಅದರಿಂದ ಅವನು ಭಗವಾನ್. ಒಂದು ಗುಣ ಏನು ಅಂದರೆ ಇಡೀ ಜಗತ್ತಿನ ಒಡೆತನ, ಸರ್ವೇಶ್ವರತ್ವ ಅನ್ನೋದು ಆ 6 ಭಾಗ್ಯಗಳಲ್ಲಿ ಒಂದು. ಎಲ್ಲದರ ಒಡೆಯ ಸರ್ವೇಶ್ವರನಿಗೆ. ಸಮಗ್ರಸ್ಯ ಐಶ್ವರ್ಯಸ್ಯ. ಯಾರ ಒಡೆತನವು ಸಮಗ್ರ ಅಲ್ಲ, ಸೀಮಿತ. ಅವನವನ ಅಧೀನದಲ್ಲಿರುವುದಕ್ಕೆ ಅವನು ಒಡೆಯ ಅಷ್ಟೇ. ಆದರೆ ಸಮಗ್ರಕ್ಕೆ ಒಡೆಯ. ಇಡೀ ವಿಶ್ವದಲ್ಲಿ ಇರತಕ್ಕಂತಹ ಚೇತನಾತ್ಮಕವಾದ ಸಮಸ್ತ ಪ್ರಪಂಚಕ್ಕೆ, ವಿಶ್ವದಲ್ಲಿರ್ತಕ್ಕ ಬಿಟ್ಟು ವಿಶ್ವದಿಂದ ಆಚೆಗೆ ಹೋಗಿ ನೀವು ಚಿತ್ ಪ್ರಕೃತಿ, ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ತಾಯಿ, ಅವಳಿಗೂ ಒಡೆಯ. ಹಾಗಾಗಿ ಅವನು ಎಲ್ಲಕ್ಕೂ ಒಡೆಯ. ಐಶ್ವರ್ಯಸ್ಯ ಸಮಗ್ರಸ್ಯ. ಒಡೆಯನಾಗಬೇಕಾಗಿದ್ದರೆ
ಒಂದು ಶಕ್ತಿ ಬೇಕಾಗುತ್ತೆ. ಏನು ಅಂದರೆ ಒಡೆಯನಾದವನನ್ನು ಯಾವಾಗ ಅವನನ್ನು ಅಲ್ಲಿಂದ ಉರುಳಿಸುವುದು ಅಂತ ದುಷ್ಟಶಕ್ತಿಗಳು ಕಾಯ್ತಾ ಇರ್ತಾವೆ, ಒಡೆತನಕ್ಕೆ ಅಡ್ಡಿ ಮಾಡುವುದು. ನೀವೊಂದು ಅಧಿಕಾರಕ್ಕೆ ಬಂದ ಕೂಡಲೇ ನಿಮ್ಮನ್ನು ಇಳಿಸುವುದು ಯಾವಾಗ ಅಂತ ಪ್ರಯತ್ನ ಕಾಲೆಳೆಯವರು ಇರೋದಿಲ್ಲ, ಎಲ್ಲ ಕಡೆ ಇರ್ತಾರೆ. ನಾವು ದಿನ ನೋಡ್ತೇವೆ ರಾಜಕೀಯದಲ್ಲಿ. ಸರಿ, ಒಬ್ಬನನ್ನು ಇಳಿಸೋದು, ನಾವು ಕುಣಿಯೋದು, ನಾಳೆ ಈ ಕುಣಿದವನು ಇಳಿತಾನೆ, ಮತ್ತೊಬ್ಬ ಕುಣಿತಾನೆ, ಈ ನಡೀತಾ. ಆದರೂ ಈ ಕುಣಿಯೋದು ತಪ್ಪಲ್ಲ, ಇಳಿಯೋದು ತಪ್ಪು, ಒಂದು ಚಟ ಅಲ್ಲ. ಅದು ಯಾರಿಗೆ ಒಡೆತನ ಇದೆ ಅವನಿಗೆ ಎದುರಾಳಿಯಿಂದ ಒಂದು ಆಘಾತ ಬರುವ ಸಾಧ್ಯತೆ. ಎದುರಾಳಿ ಯಾವಾಗಲೂ ಅವನು ಯಾವಾಗ ಉರುಳಿಸುವುದು, ನಾನು ಯಾವಾಗ ಕೊಡೋದು ಆ ಕುರ್ಚಿಯಲ್ಲಿ. ಅದರ ತಮಾಷೆ ಏನು ಅಂದರೆ, ಈ ತಮಾಷೆ ಈಗ ಆ ಕುರ್ಚಿಯಲ್ಲಿ ಇದ್ದವ್ರು ಜೈಲಿ ಹೋಗ್ತಾರೆ, ಆದರೆ ನಾವು ಯಾವಾಗ ಜೈಲಿ ಹೋಗೋದನ್ನು ಮತ್ತೊಂದು ಇರಿಸೋದು. ಕುರ್ಚಿಯಲ್ಲಿ ಕೊಡೋದು ಯಾವಾಗ ಮಾತ್ರ ನಾವು ಜೈಲಿ ಯಾವಾಗ ಹೋಗೋದು, ಹೋಗೋದು ನಮ್ಮದು ಯಾರು ಇರಿಸೋಲ್ಲ. ಆದರೆ ಇದು ಬೇಕಾದ್ರೆ ಅದು ಬೇಕಾಗುತ್ತೆ. ಅಂದರೆ ಭಗವಂತನನ್ನು ಹಾಗೆ ಯಾರ ಎದುರಾಳಿಗಳು ಬಂದು ಅವ್ರ ಮೇಲೆ ಎಲಿಗೇಷನ್ ಹಾಕಿ ಜೈಲಿಗಳಿಸುವುದಾ ಅಂದರೆ ವೀರ್ಯಸ್ಯ, ಯಾವ ಎದುರಾಳಿಗೂ ಮಣಿಯದಂಥ ತಾಕತ್ತು ಸರ್ವಶಕ್ತತ್ವ, ಸರ್ವೇಶ್ವರತ್ವ. ಎರಡನೇದು ಸರ್ವಶಕ್ತತ್ವ, ಆಮ್ನಿಪೊಟೆಂಟ್, ಅವನು ಸರ್ವಶಕ್ತ. ಅವನು ಎದುರಿಸಿ ಅವನ ಅಧಿಕಾರದಿಂದ ಇಳಿಸೋದು ಯಾರೂ ಇಲ್ಲ. ಎರಡನೇ ಗುಣ ನೋಡಿ, ಅದು ಅನಂತ ಗುಣಗಳನ್ನು ಒಂದು ಹಿಂದಿನವರು ಚಮತ್ಕಾರ ನೋಡಿ, ಭಗವಂತನಲ್ಲಿರುವ ಅನಂತ ಗುಣಗಳನ್ನು 6 ಗುಣಗಳಲ್ಲಿ ಇನ್ಕ್ಲೂಡ್ ಮಾಡಿ ಹೇಳ್ಬಿಡ್ತಾರೆ ಅನುಸಂಧಾನಕ್ಕೋಸ್ಕರ. ಅನಂತ ಅಂದರೆ ಎಂಥದ್ದು, ಅದೊಂದು ವೇಗ ಆಯ್ತಲ್ಲ. ಆ ಅನಂತವನ್ನು 6ರಲ್ಲಿ ತುಂಬಿಸಿ ಹೇಳುವ ಚಮತ್ಕಾರಗಳು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ಅವನ ಸರ್ವಶಕ್ತತ್ವ, ಅವನ ಸರ್ವೇಶ್ವರತ್ವ 2 ಗುಣ ಆಯಿತು. 3ನೇದು ಯಶಸ್ಸು. ತಮಾಷೆ ಅಂತ, ಯಾರು ಅಧಿಕಾರಕ್ಕೆ ಬರ್ತಾರೋ ಅವರನ್ನು ಎಲ್ಲ ಪೇಪರ್ನೂ ಟೀಕೆ ಮಾಡ್ತಾ ಇರ್ತಾರೆ. ಅಧಿಕಾರ ಇಳಿದಿದ್ದವರು ಸೇಫ್, ಅಧಿಕಾರಕ್ಕೆ ಬಂದ ಮಾನವಸಿಂದ ಅವರಿಗೆ ಅಧಿಕಾರಕ್ಕೆ ಬಂದು ಏನು ಮಾಡಿದರು, ಏನು ಟೀಕೆ ಬಂದೇ ಬರುತ್ತೆ. ಭಗವಂತನು ಯಶಃ ಅಂದರೆ ಯಾರನ್ನು ಪ್ರಪಂಚದ ಎಲ್ಲ ಶಬ್ದಗಳು ಯಾರ ಗುಣಗಳನ್ನು ಕೊಂಡಾಡ್ತಾವೋ ಅವನು ಯಶಸ್ಸು. ಎಲ್ಲ ಶಬ್ದಗಳು ಯಾರ ಯಶೋಗಾಥೆಯೋ ಅಂದರೆ ಪ್ರಪಂಚದ ಎಲ್ಲ ಶಬ್ದವನ್ನು ಹೊಗಳುವಂಥದ್ದೇ, ತೆಗಳುವಂಥ ಒಂದು ಶಬ್ದವೂ ಇಲ್ಲ. ಭಗವಂತನ ಸಮಸ್ತ ಗುಣಗಳನ್ನು ಸಮಸ್ತ ಶಬ್ದಗಳು ಹೇಳ್ತಾವೆ. ಸರ್ವಗುಣಪೂರ್ಣತ್ವಂತ, ಸರ್ವಶಬ್ದ ವಾಚ್ಯತ್ವಂತ ಎಲ್ಲ ತುಂಬಿಸಿಬಿಟ್ಟು ನೋಡಿ ಆಗಲಾಗಿ. ಅದರಿಂದ ಎಲ್ಲ ಶಬ್ದಗಳು ಯಾರ ಯಶೋಗಾಥೆಯೋ ಅವನು, ಅಂದರೆ ಅವನು ಸರ್ವಗುಣಪೂರ್ಣತ್ವೇನ ಸರ್ವಶಬ್ದ ವಾಚ್ಯ. 3ನೇ ಗುಣ ಆಯಿತು. ಸರ್ವೇಶ್ವರತ್ವ, ಸರ್ವಸಮರ್ಥತ್ವ, ಸರ್ವಶಬ್ದ ವಾಚ್ಯತ್ವ, ಸರ್ವಗುಣಪೂರ್ಣತ್ವ ಎಲ್ಲ ಆಗೋಯ್ತು. ಆಮೇಲೆ ಶ್ರಿಯ ಅಂದರೆ 2 ಬಗೆಯ ಶ್ರೀ. ಒಂದು ಶ್ರೀ ಅಂದರೆ ಇಡೀ ಜಗತ್ತು ಅವನ ಸೊತ್ತು, ಶ್ರೀಯಿಂದ ಸೊತ್ತು. ಅವನು ಒಡೆಯ ಅಂತ ಅಂದಮೇಲೆ ಇದು ಅವನ ಸೊತ್ತು ಆಗಲೇಬೇಕಲ್ವ. ಈಶಾವಾಸ್ಯಮಿದಂ ಸರ್ವಂ, ಇದು ಎಲ್ಲವೂ ಅವನ ಸೊತ್ತು, ಅವನ ನೆಲೆ ಮನೆ, ಇದು ಅವನ ಮನೆ. ಈಶಾವಾಸ್ಯಂ, ದಿಸ್ ಈಸ್ ಅನ್ ಅಬೋರ್ಡ್ ಆಫ್ ಗಾಡ್. ಇದು ನಿನ್ನ ಮನೆ ಅಲ್ಲ, ಇದು ದೇವರ ಮನೆ. ಪ್ರತಿಯೊಬ್ಬರು ನನ್ನ ಮನೆ, ನಾನು ಕಟ್ಟಿಸಿದ ಮನೆ. ಈ ಮನೆಯೂ ನನ್ನ ಮನೆ ಅಲ್ಲ, ಇದು ದೇವರು ಕೊಟ್ಟ ಮನೆ. ಅದು ಕಟ್ಟಿಸಿದ್ದು ಯಾವುದು ನನ್ನ ಮನೆ ಅಂತ ಇಲ್ಲಿ ಇಲ್ಲ ಅಂತ ಅದನ್ನು ಎಚ್ಚರ ಇರು. ಈಶಾವಾಸ್ಯ, ಇದು ಎಲ್ಲವೂ ದೇವರ ಮನೆ. ನಿನ್ನ ದೇಹವೂ ದೇವರ ಮನೆ, ನೀನು ಕಟ್ಟಿಸಿದ ಮನೆಯೂ ದೇವರ ಮನೆ. ಅದು ನೀನು ಕಟ್ಟಿಸಲಿಕ್ಕೆ ದುಡ್ಡು ಕೊಟ್ಟವ ದೇವರು, ಬುದ್ಧಿ ಕೊಟ್ಟವ ದೇವರು, ಅವಕಾಶ ಮಾಡಿಕೊಟ್ಟವ. ಕಟ್ಟಿಸಲಿಕ್ಕೆ ಅಂತ ಶುರು ಮಾಡಿ ಆಗದೆ ಕೈ ಸುಟ್ಟುಕೊಳ್ಬೋದು ಅದು. ಹಾಗಾಗಿ ಎಲ್ಲವೂ ಭಗವಂತನ ಮನೆ, ನಿನ್ನ ಮನೆ ಅಂತ ಒಂದಿಲ್ಲ. ಇದು ಎಚ್ಚರ, ನನ್ನ ಪ್ರಾಪರ್ಟಿ ಅಂತ, ನನ್ನದು ಅಂತ ಹೇಳ್ತಾರೆ. ಹಾಗಾಗಿ ಅದು ಶ್ರೀ ಅಂತಂದರೆ ಈ ಜಗತ್ತಿನ ಎಲ್ಲ ಸಂಪತ್ತುಗಳು ಯಾರದ್ದು ಅಂದರೆ ಅದು ಅವನು, ನನ್ನದಲ್ಲ. ಈ ಜಗತ್ತಿನಲ್ಲಿ ಏನೇನಿದೆ ಅದು ಭಗವಂತನ ಒಡೆತನಕ್ಕೆ ಸೇರಿದಂತಹ ಸೊತ್ತು ಅನ್ನೋದು ಒಂದರ್ಥ. ಇನ್ನೊಂದು ಶ್ರೀ ಅಂತಂದರೆ, ಶ್ರೀ ಅಂದರೆ ಸೌಂದರ್ಯ. ಭಗವಂತನನ್ನು ಕಂಡವರು ಹೇಳ್ತಾರೆ ಆ ಸೌಂದರ್ಯಕ್ಕೆ ಸಾಟಿ ಇಲ್ಲ. ಯಾಕೆ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಕಂಡು ಸಾಕ್ಷಾತ್ ಮನ್ಮಥ ಅಂತ ಹೇಳ್ಬಿಟ್ಟು, ಇವನು ನಮಗೆ ಬಹಳ ಚಂದ ಅಂದರೆ ಸಾಮಾನ್ಯ ಹೇಳೋದು, ಹೇಗಿದ್ದಾನಪ್ಪ ಹುಡುಗ, ಒಳ್ಳೆ ಮನ್ಮಥನಾಗಿದ್ದಾನೆ. ನಾನು ಕಾಂಡೇ ಇಲ್ಲ, ಯಾರೂ ನೋಡಲಿಲ್ಲ ಮನ್ಮಥನ. ಅಂದ್ರೆ ಹೇಳೋದು ಅವರು ಏನು ಮನ್ಮಥನಾಗಿದ್ದಾನೆ ಅಂದರೆ ಎಲ್ಲರೂ ಗಾಬರಿ, ಯಾರು ನೋಡಿಲ್ಲ. ಅದನ್ನು ಹೆದರಿಸ್ಬೇಕು. ಒಳ್ಳೆ ಶಬ್ದ, ಹುಡುಗ ಹೇಗೆ ಮನ್ಮಥನಾಗಿದ್ದಾನೆ, ಹುಡುಗಿ ಹೇಗಿದ್ದಾಳೆ, ರತಿ ಹಾಗೆ, ಇಬ್ಬರು ಇದೊಂದು ಜನರನ್ನು ಮೋಸಗೊಳಿಸಲಿಕ್ಕೆ ಹೇಳತಕ್ಕಂಥ ಒಂದು ಶಬ್ದ. ಹಾಗೆ ಮನ್ಮಥನಾಗಿದ್ದಾನೆ ಅಂದರೆ ಸೌಂದರ್ಯದ ಪರಾಕಾಷ್ಠೆ. ಇವನು ಮನ್ಮಥನ ಅಪ್ಪ, ಮನ್ಮಥನಿಗೂ ಮನ್ಮಥ ಅಂತ ಹುಚ್ಚು ಕಟ್ಟಿಸುವ ರೂಪ. ಅದು ಶ್ರೀ.
ಶ್ರೀ ಅಂದರೆ ದೇಹದ ಸೊಬಗು. ಜಗತ್ತಿನ ಎಲ್ಲ ಸೌಂದರ್ಯಗಳನ್ನು ನೀಡಿಸುವಂತಹ ಅತ್ಯಂತ ಅಂದರೆ ದಾತ್ರಿಂಶ ಲಕ್ಷಣಗಳು 100ಕ್ಕೆ 100ರಷ್ಟು ಪರಿಪೂರ್ಣವಾಗಿರುವುದು ಭಗವಂತನಲ್ಲಿ. ಇದು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವರಿಗೆ ಕಾಣುವ ರೂಪದ ಚೆಲುವು. ಅದನ್ನು ಶ್ರೀ ಸೌಂದರ್ಯದ ಪರಾಕಾಷ್ಠೆ. ಆಮೇಲೆ ಜ್ಞಾನ ವೈರಾಗ್ಯ ವ್ಯವಸ್ಥೆ. ಆಮೇಲೆ ದೊಡ್ಡ ಭಾಗ್ಯ ಅಂದರೆ ಏನು ಜೀವನದಲ್ಲಿ? ಯಾರಿಗೂ ಸೃಷ್ಟಿಯಲ್ಲಿ ಮನುಷ್ಯನಿಗೊಬ್ಬನಿಗೆ ಬಿಟ್ಟು ಪ್ರಾಣಿಗಳಿಗೆ ಯಾರಿಗೂ ಕೊಟ್ಟಿಲ್ಲ ಭಗವಂತ. ಕಿಂಚಿತ್ ಭಾಗ್ಯ ಭಗವಂತ ಕೊಟ್ಟೆ. ಅಂಥ ಜ್ಞಾನದ ಪರಾಕಾಷ್ಠೆ ಯಾವುದು? ಪೂರ್ಣವಾದ ಜ್ಞಾನ ಸ್ವರೂಪ ಭಗವಂತ. ಇಷ್ಟೆಲ್ಲ ಇದ್ದು ಕೊನೆಯದ್ದು ವೈರಾಗ್ಯ. ಎಲ್ಲ ಇದೆ, ಜ್ಞಾನ ಇದೆ, ಸರ್ವಜ್ಞತ್ವ ಇದೆ, ಸರ್ವೇಶ್ವರತ್ವ ಇದೆ, ಸರ್ವಶಕ್ತತ್ವ ಇದೆ, ಸರ್ವಶಬ್ದ ಅಜ್ಯತ್ವ ಇದೆ, ಸರ್ವ ಗುಣಪೂರ್ಣತ್ವ ಇದೆ, ಸರ್ವ ಸೌಂದರ್ಯ ಇದೆ. ಇಷ್ಟಿದ್ದೂ ಕೂಡ ಯಾವುದನ್ನು ಅಟ್ಯಾಚ್ಮೆಂಟ್, ಅಸಂಗೋಹ್ಯ, ಯಾವುದನ್ನು ಹಚ್ಚಿಕೊಳ್ಳುವುದಿಲ್ಲ. ನಮಗೆ ಒಂದು ಇದ್ದ ಕೂಡಲೇ ಅದರ ಬಗ್ಗೆ ನಮ್ಮ ಈಗೋ ನೋಡಿದರೆ ಬೇಡ. ಒಂದೊಂದು ಸ್ವಲ್ಪ ವಿದ್ಯೆ ಬಂದರೆ ಸಾಕು, ನೆಲದಲ್ಲೇ ನಡೆಯೋಲ್ಲ, ಆಕಾಶದಲ್ಲೇ ನಡೆಯೋಲ್ಲ. ಏನಪ್ಪ ಅವರು ಜ್ಞಾನಿಗಳು, ಅವನಿಗೆ ಅಹಂಕಾರ, ಜ್ಞಾನಕ್ಕಿಂತ ಹೆಚ್ಚು ಅಹಂಕಾರ ಬಂದುಬಿಡುತ್ತೆ. ಎಲ್ಲ ಸೌಂದರ್ಯ ಇದ್ದರೆ ಅವನಿಗೆ ತಾನು ಸುಂದರ ಅನ್ನುವ ಅಹಂಕಾರ, ದುಡ್ಡಿದ್ರೆ ತಾನು ಶ್ರೀಮಂತ ಅನ್ನುವ, ಎಲ್ಲ ಇದು ಯಾವ ಅವನಿಗೆ ಎಲ್ಲದರ ಒಡೆತನ ಇದೆ, ಎಲ್ಲವನ್ನು ನಿಗ್ರಹಿಸುವ ಶಕ್ತಿ ಇದೆ. ಆದರೆ ಯಾವುದಲ್ಲಿಯೂ ಅವನಿಗೆ ಅಟ್ಯಾಚ್ಮೆಂಟ್ ಇದೆ. ಅವನು ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್. ಅದಕ್ಕೆ ನಾನು ವೈರಾಗ್ಯ ಅಂದರೆ ನಾನು ಯಾವಾಗಲೂ ಹೇಳ್ತೇನೆ, ವೈರಾಗ್ಯ ಅಂದರೆ ಬರೀ ಡಿಟ್ಯಾಚ್ಮೆಂಟ್ ಅಲ್ಲ, ಮತ್ತೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಎಲ್ಲವೂ ಇದೆ ಅವನಿಗೆ, ಎಲ್ಲವೂ ಬಿಟ್ಟಿಲ್ಲ, ಯಾವುದನ್ನು ಹಚ್ಚಿಕೊಟ್ಟು. ಅಂಥ ಅಸಂಗೋಷೆಯ ಪುರುಷ, ಯಾವುದರಲ್ಲಿಯೂ ಲೇಪ ಇಲ್ಲ, ನಿರ್ಲಿಪ್ತನಾಗಿ ಎಲ್ಲ ಗುಣಗಳೂ ಇದೆ, ಆದರೆ ಯಾವ ಗುಣದ ಲೇಪವೂ ಒಂದು ಆ ಗುಣ ಇದೆ ಅನ್ನುವಂಥ ಅಹಂಭಾವ ಇಲ್ಲ. ಇದು ಏಕೆಂದರೆ ಬಹಳ, ಅದು ಕೊನೆಗೆ ಹೇಳಿದ್ದು ಬಹಳ ದೊಡ್ಡ. ನಮಗೆ ಏನು ಕ್ವಾಲಿಟಿ ಬಂದರೂ ಅದರ ಜೊತೆಗೆ ಒಂದು ಅಹಂಕಾರ ಬಂದ್ಬಿಟ್ಟು ಹೇಳೋಣ. ಶ್ರೀಮಂತ, ದುಡ್ಡಿದ್ದರೆ ನಾನು ಶ್ರೀಮಂತ ಅನ್ನುವ ಅಹಂಕಾರ, ರೂಪ ಇದ್ದರೆ ನಾನು ಚಂದ ಇದ್ದೇನೆ ಅನ್ನುವ ಅಹಂಕಾರ, ಈ ಅಧಿಕಾರ ಇದ್ದರೆ ಅಧಿಕಾರದ ಅಹಂಕಾರ. ಎಲ್ಲ ಅಹಂಕಾರಕ್ಕೂ ಕೊನೆ ಉಂಟು. ಅಧಿಕಾರದ ಅಹಂಕಾರ ರಿಟೈರ್ ಆದಾಗ ಹೊರಟೋಗುತ್ತೆ, ರೂಪದ ಅಹಂಕಾರ 60ನೇ ಶಾಂತಿ ಆಗುವಾಗ ಹೊರಟೋಗುತ್ತೆ, ದುಡ್ಡಿನ ಅಹಂಕಾರ ಕಿಸೆ ಖಾಲಿ ಆದಾಗ ಹೊರಟೋಗುತ್ತೆ. ಈ ಜ್ಞಾನದ ಅಹಂಕಾರ ಉಂಟಲ್ಲ, ಸತ್ರು ಹೋಗೋದು. ಭಯಾನಕವಾದದ್ದು ಪಾಂಡಿತ್ಯದಿಂದ ಬರುವ ಅಹಂಕಾರದಷ್ಟು ಭಯಾನಕವಾದ ವಸ್ತುವೇ ಇಲ್ಲ. ಮನುಷ್ಯನ ಪೂರ ಹಾಳು ಮಾಡುವಂಥದ್ದು ಪಾಂಡಿತ್ಯ. ಪಾಂಡಿತ್ಯ ಅಂದರೆ ಪಾಂಡಿತ್ಯದಿಂದ ಬರುವ ಅಹಂಕಾರ. ಅದಕ್ಕೆ ಹೇಳಿದ್ದು ಯಾವಾಗ ವಿದ್ಯಾ ದದಾತಿ ವಿನಯಂ, ವಿದ್ಯೆಯನ್ನು ನಾವು ವಿನಯ ಕೊಡದೆ ಅಹಂಕಾರ ಕೊಟ್ಟಿದ್ದೋ ಅದು ಶತ್ರು, ಅದು ನಮ್ಮನ್ನು ಸರ್ವನಾಶ ಮಾಡಿಬಿಡುತ್ತೆ. ಯಾವುದಲ್ಲಿ ಇರೋದನ್ನು ಭಗವಂತ ಹೋಗ್ತದೆ. ಅದರಿಂದ ಷಣ್ಣಾಂ, ಈ 6 ಗುಣಗಳೇ ಸರ್ವಗುಣಗಳ ಪ್ರತಿನಿಧಿ. ಈ 6 ಗುಣಗಳಿಗೆ ಭಗ ಅಂತ ಹೆಸರು. ಅದು ಉಳ್ಳವನು ಭಗವಂತ. ಅದನ್ನೇ ಇನ್ನೊಂದು ಶಬ್ದವನ್ನು ಹೇಳುವುದು, ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ ಭಗವತ್ ಶಬ್ದವಾಚ್ಯಾನಿ ವಿನಾ ಹೇಯೇರ್ ಗುಣಾಧಿಪಿ. ಬರೇ ಗುಣಗಳು ಇರೋದಲ್ಲ, ಯಾವುದೇ ದುರ್ಗುಣಗಳು ಇಲ್ಲದವನು ಅಂತ ಅರ್ಥ ಭಗವಾನ್. ಕೆಟ್ಟ ಕ್ವಾಲಿಟಿಗಳು ಯಾವುದೂ ಇಲ್ಲ, ಒಳ್ಳೆಯ ಕ್ವಾಲಿಟಿಗಳು ಎಲ್ಲ ಯಾರಲ್ಲಿದೆಯೋ ಅವನು ಭಗವಂತ. ಅಂಥದ್ದು ಯಾರಾದರೂ ಬೈದರೆ ಭಗವಂತ ಒಬ್ಬನೇ, ಅದು ದೇವರು ಭಗವಂತ. ಅದಕ್ಕೆ ಭಗವಾನ್ ಅಂತ ಕರೀಲಿಕ್ಕೆ ಅದು ಎಲ್ಲ ಹಾಗಂತ ನಾವು ಕರೀತೇವೆ. ದೇವತೆಗಳಿಗೆ ಭಗವಾನ್ ಅಂತ ಕರೀತೇವೆ, ದೊಡ್ಡ ಆಚಾರ್ಯ ಪುರುಷರಿಗೆ ಭಗವಾನ್ ಅಂತ ಕರೀತೇವೆ. ಅದು ಔಪಚಾರಿಕವಾದ ಪ್ರಯತ್ನ. ವಾಸ್ತವಿಕವಾಗಿ ಭಗವಾನ್ ಭಗವಂತನ ಒಬ್ಬನೇ. ಉಳಿದವರಿಗೆ ನೋಡಿ, ಕನ್ನಡದಲ್ಲಿ ಋಷಿಗಳಿಗೆ ಒಂದು ಹೆಸರಿದೆ, ಕಿತ್ತಡಿ. ಅದು ಕನ್ನಡ ಶಬ್ದ ಹೌದು ಅಂತ ನಿಮಗೆಲ್ಲ ಸಂಶಯ ಆಗಿದೆ, ಯಾಕಂದರೆ ನಮಗೆಲ್ಲ ಕನ್ನಡ ಮರ್ತು ಹೋಗಿದೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿ ನಮ್ಮ ಕಿತ್ತಡಿ ಅಂತ ಒಂದು ಕನ್ನಡ ಶಬ್ದ ಇದೆ ಅನ್ನೋದೇ ಮರ್ತು ಹೋಗಿದೆ ಈಗಿನ ತಲೆಮಾರಿನವರಿಗೆ. ಕಿತ್ತಡಿ ಅಂತ ಒಂದು ಶಬ್ದ, ಅದಕ್ಕೆ ಅರ್ಥ ಏನು ಗೊತ್ತುಂಟಾ? ಅಡಿ ಎಂದರೆ ಏನು? ಅಡಿಗಳು ಪೂಜೆ ಮಾಡುವವರು ಅಡಿಗಳು ಅಂತ ಹೇಳ್ತಾರೆ. ಪೂಜೆ ಮಾಡುವವರು ಹಿಂದಿನ ಹೆಸರು ಅಡಿಗಳು. ಅಡಿಗಳು ಅದು ಕಡೆಗೆ ಗಳುವಿನ ಗಾ ಅಡಿಗೆ ಸೇರಿ ಅಡಿಗ ಅಂತ ಶಬ್ದ ಆಗಿ ಅದಕ್ಕೆ ಬಹುಜನ ಅಡಿಗರು ಆಯ್ತು. ಎಲ್ಲ ಇದು ಭಾಷಾ ಜ್ಞಾನ. ಅಡಿಗಳು ಅಂತ ಅಂದರೆ ಪಾದಗಳು. ಅಡಿಯಲ್ಲಿ ಪಾದ, ಪಾದ ಅಂದರೆ ಯಾವುದು? ಭಗವತ್ಪಾದ. ಉತ್ತಮ ನಮ್ಮ ಸ್ವರೂಪ ಪಾದ ಶಬ್ದ ಏನು ಅಂದರೆ
ಅಡಿ ಅಂದರೆ ದೇವರು ಅಂತ ಅರ್ಥ. ಭಗವತ್ಪಾದ ಅದೇ ಆ ಅಡಿಗಳು ಅಂತ ಅಂದರೆ ದೇವರು ಅಂತ ಆಯಿತು. ಈ ಋಷಿಗಳಿಗೆ ಕಿತ್ತ ಅಡಿಗಳು, ಸಣ್ಣ ದೇವರು ಅಂತ, ಕಿರಿದಾದ ಅಡಿ ಕಿತ್ತಡಿ. ಇವರು ದೇವರ ಮಟ್ಟಕ್ಕೆ ಹೋಗಲಿಲ್ಲ, ಅದು ಆ ಜ್ಞಾನ ಆ ಶಕ್ತಿ ನಮಗಿಂತ ಬಹಳ ಅಗಾಧ ಬಂತು, ಅದರಿಂದ ಅವರು ಕಿರಿದಾದ ದೇವರು. ಈ ಅಡಿ ಅಂದರೆ ಈ ಅಡಿ ಅನ್ನೋ ಶಬ್ದ ದೇವರ ಪ್ರತಿನಿಧಿಯಾಗಿ, ಪಾದ ಉತ್ತಮ ನಮ್ಮ ಸ್ವರೂಪಂ ಪಾದಶಬ್ದೇನ ಪಡೆಯುತ್ತೆ. ಉತ್ತಮರನ್ನು ಪಾದ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಡಿ ಅಂತ ಹೇಳ್ತಾರೆ. ಅಡಿ ಅಂದರೆ ಪಾದ ಅಂದ್ರೆ ಒಂದು. ಆ ಅಡಿಗಳಲ್ಲಿ ಚಿಕ್ಕವರು ಕಿತ್ತಡಿಗಳು. ಸಾಮಾನ್ಯ ನಮ್ಮಲ್ಲಿ ಏನು ದೊಡ್ಡ ಸ್ವಾಮಿಗಳು ಚಿಕ್ಕ ಸ್ವಾಮಿಗಳು ಅಂತ ಹೇಳ್ತಾರೆ, ಹಾಗೆ ಅವರು ದೊಡ್ಡ ಅಡಿಗಳು, ಇವರು ಕಿತ್ತ ಅಡಿಗಳು. ಅಂದರೆ ಹಾಗಾಗಿ ಭಗವಾನ್ ಅನ್ನುವ ಶಬ್ದ ಔಪಚಾರಿಕವಾಗಿ ಲಾಕ್ಷಣಿಕವಾಗಿ ದೊಡ್ಡವರಲ್ಲಿ ಹೇಳಬಹುದು. ದೇವತೆಗಳಿಗೂ ಭಗವಂತಃ ಅಂತ ಹೇಳ್ತಾರೆ. ಭಗವಂತ ಶ್ಯಾಮ, ನಾವು ಭಗವಂತರಾಗೋಣ ಅಂತ, ಅಂದರೆ ಭಾಗ್ಯವಂತರಾಗೋಣ ಅಂತ ಅಷ್ಟೇ ಅರ್ಥ. ನಿಜವಾಗಿ ಭಗಶಬ್ದದ ಎಲ್ಲ ಅರ್ಥವೂ ಇದ್ದು ಭಗವಂತ ಅವನೊಬ್ಬನೇ. ಅದಕ್ಕೆ ಹೇಳಿದ್ರು ಭಗವತ್ ಶಬ್ದ ವಾಚ್ಯಂ. ಭಗವಾನ್ ಅನ್ನೋ ಶಬ್ದಕ್ಕೆ ಒಂದು ವಾಚ್ಯ ವಸ್ತು ಇದ್ದರೆ ಅದು ದೇವರೊಬ್ಬನೇ. ನಾವೆಲ್ಲ ವಾಚ್ಯಗಳಲ್ಲ, ಸುಮ್ಮನೆ ಔಪಚಾರಿಕ ಹೆಸರು. ಭಗವಾನ್ ಅನ್ನೋದೊಬ್ಬರಿಗೆ ನಾಮಕರಣ ಮಾಡ್ಬೋದು ಅಷ್ಟೇ. ನಾಮಕರಣ ಮಾಡಿ ಅಪ್ಪ ಹೆಸರಿಟ್ಟ ಅಂದರೆ ಏನಯ್ಯ ಭಗವಂತ ಹಾಗಿದ್ದೆ ಅಂತ ಕೇಳ್ತೀವಿ. ಯಾಕೆಂದರೆ ಅವರ ಅಪ್ಪ ಹೆಸರಿಟ್ಟ ಏನು ಮಾಡಬೇಕು? ಆದರೆ ಅವರು ಭಗವಂತ ಆಗೋಲ್ಲ. ಹೆಸರಿಟ್ಟ ಗುಡ್ಡೆ ಬರೀ ಹೆಸರು ರೂಢ. ಆದರೆ ಆ ಶಬ್ದದ ಅರ್ಥ ಅನ್ವರ್ಥವಾಗುವುದು ಒಬ್ಬನಲ್ಲೇ, ಅದು ದೇವರಲ್ಲಿ ಮಾತ್ರ. ಭಗವತ್ ಶಬ್ದ ವಾಚ್ಯ ಅಲ್ಲಪ್ಪ. ಭಗವಂತ ಅಂತ ಒಂದೊಂದು ಮತವರು ಒಬ್ಬೊಬ್ಬನೇ ಹೇಳ್ತಾರೆ. ನಮ್ಮ ದೇಶದಲ್ಲಿ ಅನೇಕ ಮತಗಳಿದ್ದವು. ಮೂಲಭೂತವಾಗಿ ಹಿಂದೆ, ಈಗ ಅಷ್ಟೆಲ್ಲ ಇಲ್ಲ, ಹಿಂದೆ ಶೈವ ಪಂಥ ಒಂದು ಪ್ರಬಲವಾಗಿತ್ತು. ಇನ್ನೊಂದು ಶಾಕ್ತರು. ಶೈವರು ಶಿವನೇ ಶ್ರೇಷ್ಠ ಅಂತ ಹೇಳಿ, ಮತ್ತೊಬ್ಬರು ಹೇಳಿದ್ರು ಶಿವ ಅಲ್ಲ ಶಕ್ತಿ, ಶಕ್ತಿ ಶ್ರೇಷ್ಠ. ಯಾಕೆಂದರೆ ಜಗತ್ತಲ್ಲಿ ಯಾರಿಗಾದ್ರೂ ತಾಕತ್ ಏನು ಹೇಳ್ತಾರೆ ನೋಡಿ, ಅವನಿಗೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ, ಅವನು ಶಿವ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಎಲ್ಲರಲ್ಲಿ ಇರಬೇಕಾದ ಯಾವುದು? ಶಕ್ತಿ. ಶಕ್ತಿ ಇಲ್ಲ ಅಂದರೆ ಅವನ ಡಿವೈನ್ ಪವರ್ ಇಲ್ಲ ಅಂತ, ಅವನಲ್ಲಿ ಶಕ್ತಿ ಇಲ್ಲ. ಸೊ ಶಕ್ತಿಯೇ ಎಲ್ಲ ಕಡೆ ತುಂಬಿರುವಂಥ ಡಿವೈನ್ ಫೋರ್ಸ್. ಶಕ್ತಿ ಸರ್ವಶ್ರೇಷ್ಠ, ಶಿವಶಕ್ತಿಯುಕ್ತ. ಶಂಕರಾಚಾರ್ಯ ಶಿವನಿಗೂ ಶಕ್ತಿ ಒಟ್ಟಿಗಿದ್ರೆ ಅವನು ಶಿವ, ಇದ್ರೆ ಅವನು ಶವಾಗಿ ಬಿಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಶಕ್ತಿಯೇ ಶಿವನಿಗೂ ಶಕ್ತಿ ಕೊಡುವಂತಹದ್ದು ಶಕ್ತಿ. ಶಕ್ತಿ ದೊಡ್ಡದು, ಶಕ್ತಿಯ ಉಪಸರ್ಜನ. ಇವನು ಅಮ್ಮ ಅವರ ಗಂಡ ಶಿವ, ಅವಳು ಅಮ್ಮ ಅವರು, ಹೀಗೆ ಅಂತ ಕೆಲವರು ಶಿವನೇ ದೊಡ್ಡವನು, ಅವನು ಹೇಳ್ತೀವಿ. ಎರಡು ಶಕ್ತಿ ಶೈವ ಶಾಕ್ತ ಅಂತ ಆಯಿತು. ಅದನ್ನು ಹೇಳಿದ್ರು ಈ ಇಬ್ಬರು ವಯಸ್ಸಾದವರು ಅಪ್ಪ ಅಮ್ಮ ಮಕ್ಕಳನ್ನು ನಂಬೋಣ. ಕೆಲವರು ಗಣಪತಿಯನ್ನು ನಂಬಿದ್ರು, ಗಣಪತಿಯರು ಅಂತ ಇದ್ರು. ಅವರು ಚಿಕ್ಕವರನ್ನು ಬಿಟ್ಟು ಮುದುಕರನ್ನ ಯಾಕೆ ನಂಬೋದು ನಾವು? ಗಟ್ಟಿ ಇರ್ತಾರೆ. ಗಣಪತಿಯನ್ನು ಯಾಕೆ ಸ್ಕಂದ ಯಾಕೆ ಆಗಬಾರ್ದು? ಮತ್ತೊಬ್ಬರು ಸ್ಕಾಂದರು ಬಂದರು, ಗಣಪತಿಯರು ಬಂದರು, ಶಾಕ್ತರು ಬಂದರು, ಶೈವರು ಬಂದರು. ಇಷ್ಟಾಗುವಾಗ ವೈಷ್ಣವರು ಸುಮ್ಮನೆ ಕೊಡ್ತಾರ? ಕೆಲವರು ವಿಷ್ಣುವಿನ ಹೆಸರು ಹೊತ್ತು ಮನಸ್ಸು ಮಾಡಿದ್ರು. ಕೆಲವರು ಎಲ್ಲಪ್ಪ ಆಯ್ತಲ್ಲಿ ಪ್ರತಿಪಾದ್ಯನಾದ ಕಣ್ಣಿಗೆ ಕಾಣುವ ದೇವರು ಸೂರ್ಯ, ನಾವು ಸೂರ್ಯ ಉಪಾಸಕರು, ಸೌರರು. ಹೀಗೆ ಇಷ್ಟು ಮತಗಳು ಇದ್ದವು ನಮ್ಮ ದೇಶದಲ್ಲಿ. ಶೈವ, ಶಾಕ್ತ, ಸೌರ, ಗಣಪತ್ಯ, ಸ್ಕಾಂದ, ವೈಷ್ಣವ ಎಲ್ಲರೂ ಕೂಡ ತಾನು ಯಾವುದನ್ನು ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಅದನ್ನೇ ಭಗವಾನ್ ಅಂತ ಕರೆಯುತ್ತಾರೆ. ಹಾಗಾಗಿ ಭಗವತ್ ಶಬ್ದವಾಚ್ಯ ಅಂದರೆ ಈಗ ಶಿವನು ಭಗವತ್ ಶಬ್ದ. ಶೈವರಿಗೆ ಭಗವತ್ ಶಬ್ದವಾಚ್ಯ ಯಾರು? ಶಿವ. ಶಾಕ್ತರಿಗೆ ಭಗವತಿ ಅಮ್ಮನವರು, ಮಾತೆ ಇಲ್ಲ. ಆಮೇಲೆ ಗಣಪತಿಯರಿಗೆ ಭಗವಾನ್ ಗಣಪತಿ, ಸೌರರಿಗೆ ಭಗವಾನ್ ಸೂರ್ಯ, ಈ ವೈಷ್ಣವರಿಗೆ ಭಗವಾನ್. ಈಗ ನೀವು ಯಾವ ಭಗವಂತ ನಿಮ್ಮದು ಅಂತ ಜಡಭರತ. ಭಗವಾನ್ ಅನ್ನೋ ಶಬ್ದ ಅವರವರಿಗೆ ಅವರವರ ದೇವರಿಗೆ ಭಗವಂತ ಅಂತಾರೆ. ಅವರವರಿಗೆ ಅವರವರ ದೇವರು ದೊಡ್ಡದು. ಅದಕ್ಕೊಂದು ಸ್ಪಷ್ಟ ಶಬ್ದವನ್ನು ಹೇಳ್ತಾನೆ ಜಡಭರತ. ಯದ್ ವಾಸುದೇವಂ ಕವಯೋ ವದಂತಿ. ಜ್ಞಾನಿಗಳು ಯಾರನ್ನು ಹೇಳ್ತಾರೆ ಅಂದರೆ ಭಗವಂತ ಅಂತ ಯಾರ್ಯಾರನ್ನು ಕರೆಯೋಲ್ಲ. ಮತ್ತೆ ಕವಯ ಅಂದರೆ ಜ್ಞಾನಿಗಳು, ಪೂರ್ತಿ ತಿಳಿದವರು ವಾಸುದೇವಂ ವದಂತಿ. ಭಗವಂತ ಅಂತ ಕರೆಯುವುದು ಯಾರನ್ನು ಅಂದರೆ ವಾಸುದೇವನನ್ನು. ವಾಸುದೇವ ಅನ್ನೋ ಶಬ್ದ ಈ ಹಿಂದೆ ಬಂತು ನೋಡಿ. ಏನು ಅಂದರೆ ಅನಂತರಂ ನಭಹಿ, ಅನಂತರಂ ನಭಹಿ. ಅವನು ಒಳಗೋಯ್ತಾನೆ ಹೊರಗೋಯ್ತಾನೆ, ಅವನಿಗಿಂತ ಹೊರಗಿದ್ದದ್ದು ಇಲ್ಲ, ಅವನ ಒಳಗಿರುವಂಥದ್ದು ಇಲ್ಲ ಅಂತ ವಾಸುದೇವ ಅನ್ನೋದೇ ಅರ್ಥ. ಯಾವ ದೇವರು ವಾಸುವೋ ಅವನು ವಾಸುದೇವ. ಯಾವ ದೇವರ ನಮ್ಗೆ ಗೊತ್ತಿಲ್ಲ, ಯಾವ ದೇವರು ವಾಸುವೋ ಅವನು ವಾಸುದೇವ. ವಾಸು ಅಂದರೆ ಏನು?
ಯಸ್ಮಿನ್ ಸರ್ವಂ ವಸತಿ ಯಹ ಸರ್ವತ್ರ ವಸತಿ ಸ ವಾಸು. ಯಾರು ಎಲ್ಲದರಲ್ಲಿಯೂ ಇದ್ದಾನೋ ಮತ್ತು ಯಾರಲ್ಲಿ ಎಲ್ಲವೂ ಇದೆಯೋ ಅವನು ವಾಸು. ಹಾಗಾದರೆ ಅಂತರ್ಬಹಿಷ್ಠ, ಒಳಗೂ ಹೊರಗೂ ತುಂಬಿರೋ ಯಾವ ಅಂತರ್ಬಹಿಷ್ಠ ತತ್ ಸರ್ವಂ ವ್ಯಾಪ್ತಿಯ ನಾರಾಯಣ ಸ್ಥಿತ, ಅವನೇ ವಾಸುದೇವ. ಒಳಗೂ ಹೊರಗೂ ತುಂಬಿರ್ತಕ್ಕಂಥ ಪರತತ್ವ ಅದೆಲ್ಲ ವಾಸುದೇವ ಅಂತ ಕರೆದರು ಕವಯ ಜ್ಞಾನಿಗಳು. ಅದಕ್ಕೆ ಒಂದು ಹೆಸರಿಟ್ಟು ವಾಸುದೇವ ಅಂತ. ವಿಶೇಷವಾಗಿ ಈ ಶಬ್ದವನ್ನೇ ಯಾಕೆ ಹೇಳಿದೆ ಇಲ್ಲಿ? ವಿಷ್ಣು ವದಂತಿ ಹೇಳ್ಬೋದು, ನಾರಾಯಣ ವದಂತಿ ಅಂತ ಹೇಳ್ಬೋದು, ವಾಸುದೇವ. ಯಾಕೆಂದರೆ ಇಲ್ಲಿ ಉಪಾಸನೆ ಇರುವಂಥ ಉದ್ದೇಶ ಏನು ಗೊತ್ತುಂಟ? ಉಪಾಸನೆಯ ಉದ್ದೇಶ ಮೋಕ್ಷಪ್ರದವಾದ ರೂಪದ ಉಪಾಸನೆ. ಭಗವಂತನ ರೂಪಗಳಲ್ಲಿ ನಾನು ಇದನ್ನು ಮೊದಲು ಹೇಳಿದ್ದೆ, ಸೃಷ್ಟಿಕಾರಕವಾದ ರೂಪ ಪ್ರದ್ಯುಮ್ನ ರೂಪ, ಸ್ಥಿತಿಕಾರಕವಾದದ್ದು ಅನಿರುದ್ಧ, ಸಂಹಾರಕಾರಕವಾದ ಸಂಕರ್ಷಣ, ಮೋಕ್ಷಪ್ರದವಾದದ್ದು ವಾಸುದೇವ. ಮತ್ತೆ ಹಿಂದೆ ಒಂದು ಹೇಳಿದ್ರು ಪ್ರತ್ಯಕ್ ಅಂತ. ಈಗ ಒಂದು ಅಂತರ್ಬಹಿಷ್ಠ ಅನ್ನೋದು ವಾಸುದೇವ ಶಬ್ದದ ಆಯಿತು. ಅನಂತರಂ ನ ಬಹಿ ವಸತಿ ಸರ್ವಂ ಯಸ್ಮಿನ್ ಯಹ ಸರ್ವತ್ರ ವಸತಿ, ಎಲ್ಲದರಲ್ಲಿಯೂ ಇರುವವನು ಮತ್ತು ಎಲ್ಲವೂ ಯಾರಲ್ಲಿದೆಯೋ ಅವನು. ಅದು ಒಂದು ಅರ್ಥ. ಇನ್ನೊಂದು ಪ್ರತ್ಯೇಕ ಅಂತ ಹೇಳಿದ್ರೆ ಅಲ್ವಾ, ಪ್ರತ್ಯೇಕ ಅಂದ್ರೆ ವಾಸುದೇವ ಅಂದ್ರೆ ಒಂದೇ. ವಸುದೇವ ನಾನು ಹೇಳಿದ್ದೆ ಅರ್ಥ. ವಸುದೇವ ಅಂದರೆ ಸಂಪತ್ತನ್ನು, ವಸು ಅಂದರೆ ಸಂಪತ್ತು, ವೆಲ್ತ್, ಒಳಗಿನ ಅಂತರಂಗದ ಸಂಪತ್ತನ್ನು ದೇವಯತೆ ಅಂದರೆ ಪ್ರಕಾಶಗೊಳಿಸುವಂಥದ್ದು, ಬೆಳಗಿಸುವಂಥದ್ದು, ಒಳಗಿನ ಸಂಪತ್ತನ್ನು ತೋರಿಸುವಂಥದ್ದು ವಸುದೇವ. ಆ ಒಳಗಿನ ಸಂಪತ್ತನ್ನು ತೋರಿಸುವಂಥದ್ದು ಯಾವುದು? ಅಂತರಂಗ ಮನಸ್ಸು, ಸ್ವರೂಪಭೂತವಾದ ಮನಸ್ಸು. ಅದು ಭಗವಂತನನ್ನು ನಮ್ಮ ಅಂತರ್ಯಾಮಿ ರೂಪವನ್ನು ತೋರಿಸುವಂಥದ್ದು. ಆ ವಸುದೇವದಲ್ಲಿ ಗೋಚರವಾಗುವ ಪ್ರತ್ಯೇಕಾತ್ಮ ಅವನು ವಾಸುದೇವ. ಹಾಗಾಗಿ ಹಿಂದೆ ಹೇಳಿದ ವಿಶೇಷಣಗಳೆಲ್ಲ ಕೂಡುವಂತಹದ್ದು ವಾಸುದೇವ ಶಬ್ದದಲ್ಲಿ ಅನ್ನೋ ಅರ್ಥ. ಅದರಿಂದ ಅಂತರಂಗದ ಸಾತ್ವಿಕವಾಗಿರ್ತಕ್ಕ ಸ್ವರೂಪಭೂತವಾದ ಮನಸ್ಸಿಗೆ ಗೋಚರನಾಗುವವನು ಮತ್ತು ಅದು ತಾನೇ ಹೌದು ತೋರಿಸುವುದಕ್ಕೋಸ್ಕರ ಬೇಕು ಅಂತ ವಸುದೇವನ ಮಗನಾಗಿ ಹುಟ್ಟಿ ಬಂದ. ನಾನು ವಾಸುದೇವ ಅಂತ ನಿಮ್ಗೆ ಅರ್ಥ ಆಗಬೇಕಾ? ನೋಡಿ, ನಾನು ವಸುದೇವನ ಮಗನಾಗಿ ಬಂದಿದ್ದೆ, ನಾನು ವಾಸುದೇವದ ಇಂಗ್ಯಾರಾಗಬೇಕು ಅಂತ ಒಂಥರ ಕುಚ್ಚಂತೆ ಮಾಡೋದಕ್ಕೋಸ್ಕರ ಅವನು ಮೊದಲೇ ವಾಸುದೇವ, ಅದು ವಸುದೇವನ ಮಗನಾಗಿ ಬಂದ. ಆದ್ದರಿಂದ ಅವನನ್ನ ಕವಯ ವಾಸುದೇವಂ ವದಂತಿ. ಯಾವ ತತ್ವವನ್ನು, ಮೋಕ್ಷಪ್ರದವಾದ ತತ್ವವನ್ನು ಕವಿಗಳು ಜ್ಞಾನಿಗಳು ವಾಸುದೇವ ಅಂತ ಕರೀತಾರೆ, ಅವನು ನಿಜವಾದಂತಹ ಭಗವಂತ. ಉಳಿದವರೆಲ್ಲ ಅವನಿಂದ ಸೃಷ್ಟವಾದವರು. ಅಂದರೆ ಏಕೋ ದೇವ, ದೇವರು ಒಬ್ಬನೇ, ದೇವತೆಗಳು ತುಂಬ. ದೇವತಾ ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ. ದೇವತಾ ಅಂದರೆ ಅದು ಸಮುದಾಯ ವಚನ, ದೇವತೆಗಳ ಗುಂಪು ಅಂತ. ಸಂಸ್ಕೃತದಲ್ಲಿ ಗ್ರಾಮತಾ ಅಂತಿದೆ, ಸಂಸ್ಕೃತದಲ್ಲಿ ಬಳಕೆ ಇಲ್ಲ, ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಗ್ರಾಮತಾ ಅಂದರೆ ಗ್ರಾಮಗಳ ಗುಂಪು ಅಂತ. ಜನತಾ ಇದು ಗೊತ್ತಿದೆ, ಜನತಾ ಜನಾರ್ದನ ಅಂತ ಎಲ್ಲ ರಾಜಕಾರಣಿಗಳು ಶಬ್ದ ಗೊತ್ತಿದೆ, ಅರ್ಥ ಗೊತ್ತಿದ್ದರೆ ಪ್ರಯೋಗ ಮಾಡ್ತಾರೆ. ಜನತಾ ಅಂದರೆ ಜನಗಳ ಗುಂಪು ಅಂತ. ಅವರು ಓಟಿಗೆ ಜನತಾ ಅಂತಾರೆ, ಅದು ಬೇರೆ. ಓಟ್ ಹಾಕಲಿಕ್ಕೆ ಜನ ಹೇಳಿದ್ದ. ಜನತಾ ಅಂದರೆ ಜನಗಳ ಗುಂಪು, ಗ್ರೂಪ್. ಗ್ರಾಮತಾ ಅಂದರೆ ಗ್ರಾಮಗಳ ಗುಂಪು. ದುಃಖತಾ ಅಂದರೆ ದುಃಖಗಳ ಸಮುದಾಯ. ನೋಡ ದುಃಖತಾ ಪ್ರಯೋಗ ಇದೆ. ದುಃಖತಾ ಅಂದರೆ ದುಃಖಗಳ ಸಮುದಾಯ. ಗಜತಾ ಅಂದರೆ ಆನೆಗಳ ಗುಂಪು. ಹಾಗೆ ದೇವತಾ ಅಂದರೆ ದೇವತೆಗಳ ಗುಂಪು. ಆ ಗುಂಪು ದೇವತೆಗಳಿದ್ದಾರೆ, ತತ್ವಾಭಿಮಾನ ದೇವತೆಗಳು, ಅವರು ಬೇರೆ. ಇವನು ದೇವ, ಇವನು ದೇವತಾ, ಇವನು ದೈವತಂ. ದೈವತಂ ದೇವತಾನಾಂಚ, ದೇವತೆಗಳ ಒಳಗಿರುವ ದೇವತೆಗಳು ದೈವತ. ಇವನು ದೈವತ, ದೇವತೆ ಅಲ್ಲ. ಅವನು ಯಾರೋ ವಾಸುದೇವ. ಅವನು ದೇವ, ವಾಸುವಾದ ದೇವ ವಾಸುದೇವ. ಅದರಿಂದ ಭಗವಂತನಿಗೆ ವಾಸು ಅಂತ ಒಂದು ಹೆಸರಿದೆ. ವಾಸುರ್ ನಾರಾಯಣ ಪುನರ್ವಸು ವಿಶ್ವರೂಪಾ. ಅವನಿಗೆ ಹೆಸರು ವಾಸು ಅಂತ. ಇದು ಕೋಶ, ಹಲಾಯುಧ ಕೋಶ ಇದು. ವಾಸು ಅಂತ ಅವನ ಹೆಸರು. ಮತ್ತೊಂದು ಹೆಸರು ನಾರಾಯಣ. ನಾರಾಯಣ ಅಂತ ಗೊತ್ತಿದೆ, ನಾರಾಯಣನು ಹೌದು, ನಾರಾಯಣನು ಹೌದು. ನಾರಾಯಣ ಅಂದರೆ ಏನು? ನಾರ ಅಂದರೆ ನರಗಳ ಸಮೂಹ, ನರರ ಸಮೂಹ. ಅದಕ್ಕೆ ಏನ ನರ ಅಂದರೆ ನರರ ಆಯನ. ನಾರಾಯಣನೂ ಅವನೇ, ನಾರಾಯಣನೂ ಅವನೇ, ವಾಸುವು ಅವನೇ, ವಾಸುದೇವನು ಅವನೇ. ಹೀಗೆ ಯದ್ ವಾಸುದೇವಂ ಕವಯೋ ವೈ.